नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो ऊर्जायानं नमो लोये सौवसाहूनं एसो पञ्चनमोकारो सौवपावपनाशनो मङ्गलानं च सौरेशिं परमं हवै मङ्गलम् परमं हवै मङ्गलम् केलादासी गौतम गुरुने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा त्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वरी भगवान की जय हो। जय बोलो 24 तीर्थंकर भगवान की जय हो। जय बोलो जिनवानी माता की जय हो। जय बोलो चारुता चक्रवर्ती आचार्य शांति सागर जी महाराज की जय हो। संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक समन श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂಥ 53 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದರೆ ಮುಖ್ಯ ರೂಪದಿಂದ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ ಮತ್ತು ಪಾರಿಣಾಮಿಕ ಭಾವಗಳ ಚರ್ಚೆ ಇದರಲ್ಲಿ ಮಾಡಿದ್ದಾರೆ. ನಾವು ಈ ಭಾವಗಳನ್ನು ಸ್ವಲ್ಪ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಅದರ ಸ್ವರೂಪವನ್ನು ತಿಳಿದೆವು. ಆಮೇಲೆ ಗುಣಸ್ಥಾನ, ಸಾಮಾನ್ಯ ರೂಪದಿಂದ ಗುಣಸ್ಥಾನಗಳಲ್ಲಿ ಏನೇನಾಗಬಹುದು, ಇವಾಗ ಮಾರ್ಗಣಾ ಸ್ಥಾನಗಳಲ್ಲಿ, ಗುಣಸ್ಥಾನಗಳಲ್ಲಿ ಈ ಭಾವಗಳು ಹೇಗೆ ಆಗಲು ಸಾಧ್ಯ, ಎಷ್ಟೆಷ್ಟು ಆಗಲು ಸಾಧ್ಯ ಅನ್ನುವಂಥ ವಿಚಾರವನ್ನು ನಾವು ತಿಳಿಯುವುದಿದೆ. ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ಆಮೇಲೆ ಇವಾಗ ದರ್ಶನ ಮಾರ್ಗಣದ ವಿಷಯವನ್ನು ನಾವು ಸ್ವಲ್ಪ ಸ್ವಲ್ಪ ತಿಳಿಯುವಂತೆ ಪ್ರಯತ್ನ ಮಾಡ್ತಾ ಇದ್ದೇವೆ. ದರ್ಶನ ಮಾರ್ಗಣದಲ್ಲಿ 4 ಭೇದಗಳನ್ನು ಹೇಳಿದ್ದಾರೆ. ಚಕ್ಷು ದರ್ಶನ, ಅವಧಿ ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ, ಹೀಗೆ 4 ಭೇದಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಾವು ಅವಧಿ ದರ್ಶನದ ವಿಷಯವನ್ನು ತಿಳಿಯುವಂಥದ್ದು ನಡೆದಿತ್ತು. ಸಾಮಾನ್ಯ ರೂಪದಿಂದ ಅವಧಿ ದರ್ಶನ ಗುಣಸ್ಥಾನ 4ರಿಂದ 12ನೇ ಗುಣಸ್ಥಾನದವರೆಗೆ ಇರುವಂಥದ್ದಿದೆ. ಆ ಅವಧಿ ದರ್ಶನದ ಜೊತೆಗೆ ನಮಗೆ ಯಾವ ಯಾವ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳು ಆಗಬಹುದು ಅನ್ನುವಂಥದ್ದನ್ನ ನೋಡುವುದಿತ್ತು. ಒಟ್ಟು ಅವಧಿ ದರ್ಶನ ಸಾಮಾನ್ಯದ ಜೊತೆಗೆ ಅಂದ್ರೆ 4ರಿಂದ 12ನೇ ಗುಣಸ್ಥಾನದ ತನಕ 39 ಭಾವಗಳಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಸಾಮಾನ್ಯ ಆಯ್ತು. ಇನ್ನು ವಿಶೇಷತೆಯಿಂದ ತಿಳಿಯುವುದಾದ್ರೆ
ಆಯಾ ಗುಣಸ್ಥಾನಗಳ ಅಪೇಕ್ಷದಿಂದ ನೋಡುವುದಾದ್ರೆ ಏನು ಹಿಂದೆ ನಾವು ಸಾಮಾನ್ಯ ಗುಣಸ್ಥಾನಗಳ ಸಾಮಾನ್ಯ ಚರ್ಚೆಯನ್ನ ಮಾಡಿದ್ದೇವಲ್ಲ, ಆ ಭಾವಗಳಲ್ಲಿ ಚಕ್ಷು ಮತ್ತು ಅಚಕ್ಷು ದರ್ಶನ ಇವೆರಡುಗಳನ್ನ ಕಡಿಮೆ ಮಾಡಿಕೊಂಡು ತಿಳ್ಕೊಂತ ಹೋದ್ರೆ ಆ ಹಿಂದಿನ ಚರ್ಚೆಯಂತೆಯೇ ಇಲ್ಲಿ ಕೂಡ ಸಮಾನವಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಉದಾಹರಣೆಯಾಗಿ ಒಂದೆರಡು ಚಾರ್ಟ್ಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ನಾವು ಅವಧಿ ದರ್ಶನದಲ್ಲಿ ಗುಣಸ್ಥಾನ 4ರಲ್ಲಿ ಪರ್ಯಾಪ್ತಕರಲ್ಲಿ ನೋಡುವುದಾದ್ರೆ ಹೇಗೆ ಆಗಬಹುದು ನೋಡಿ ಏನಾಗುತ್ತದೆ. ಗುಣಸ್ಥಾನ 4ರಲ್ಲಿ ಅವಧಿ ದರ್ಶನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಸಮ್ಯಕ್ತ ಭಾವ ಒಂದೇ ಆಗಬಹುದು. ಔಪಶಮಿಕ ಸಮ್ಯಕ್ತ ಭಾವ ಮಾತ್ರ ಸಾಧ್ಯ. ಕ್ಷಾಯಿಕ ಭಾವಗಳಲ್ಲಿ ಕೂಡ ಸಮ್ಯಕ್ತ ಭಾವ ಒಂದೇ ಆಗಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ಬೇಕು. ಅವಧಿ ದರ್ಶನದ ಜೊತೆಗೆ ಜ್ಞಾನಗಳಲ್ಲಿ 3 ಜ್ಞಾನ ಆಗ್ಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಒಂದು ಇರುವುದಿಲ್ಲ. ಅವಧಿ ದರ್ಶನದ ಜೊತೆಗೆ ಅಜ್ಞಾನ ಇರುವುದಿಲ್ಲ. ಯಾಕೆಂದ್ರೆ ಅವಧಿ ದರ್ಶನ ಇದು ಗುಣಸ್ಥಾನ 4ರಿಂದ ಇರುವುದರಿಂದ, 4ರಲ್ಲಿ ಸಮ್ಯಕ್ತ ಭಾವ ಇರುವುದರಿಂದ ಮಿಥ್ಯಾತ್ವ ಸಂಬಂಧಿ ಅಜ್ಞಾನ ಭಾವಗಳು ಇರುವುದಿಲ್ಲ. ದರ್ಶನದಲ್ಲಿ ಅವಧಿ ದರ್ಶನ ಸ್ವಯಂ ಅದನ್ನೇ ತೆಗೆದುಕೊಳ್ಬೇಕಿಲ್ಲ. ಲಬ್ಧಿ ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ ಅವಧಿ ದರ್ಶನದಲ್ಲಿ ಗುಣಸ್ಥಾನ 4ರಲ್ಲಿ ಪರ್ಯಾಪ್ತಕದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು. ಆದರೆ ಗುಣಸ್ಥಾನ 4 ಅವಿರತ ಅವಸ್ಥೆ ಇರುವುದರಿಂದ, ವ್ರತರಹಿತ ಅವಸ್ಥೆ ಇರುವುದರಿಂದ ಸಂಯಮ ಆಗಲಿ ಚಾರಿತ್ರ ಆಗಲಿ ಇರುವುದಿಲ್ಲ 4ನೇ ಗುಣಸ್ಥಾನದಲ್ಲಿ. ಒಟ್ಟು ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು? 3 ಜ್ಞಾನ, 1 ದರ್ಶನ, 5, 1 ಸಮ್ಯಕ್ತ್ವ, 10 ಭಾವ ಆಯ್ತಾ? ಔದಯಿಕ ಭಾವಗಳಲ್ಲಿ ನೋಡು, ಅವಧಿ ದರ್ಶನದ ಜೊತೆಗೆ ಗುಣಸ್ಥಾನ 4ರಲ್ಲಿ ಯಾವ ಯಾವ ಜೀವಗಳು ಎಷ್ಟು ಗತಿಗಳಲ್ಲಿ ಇರಬಹುದು ಅಂದ್ರೆ ಎಲ್ಲಾ ಕಡೆನೂ ಇರಬಹುದು. 4 ಗತಿಗಳಲ್ಲಿ ಇರಬಹುದು. ಅಂದ್ರೆ ಗತಿ ಔದಯಿಕ ಭಾವ 4 ಇದೆ. ಕಷಾಯಗಳ ಎಲ್ಲಾನು ಇದೆ. 4 ಕಷಾಯಗಳು ಇರ್ತವೆ. ವೇದಗಳಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3ರ ಜೊತೆಗೂ ಸಾಧ್ಯ ಇದೆ. ಮಿಥ್ಯಾದರ್ಶನ ಭಾವ ಇರುವುದಿಲ್ಲ. ಔದಯಿಕದ ಅಜ್ಞಾನ ಭಾವ ಇದೆ. ಕರ್ಮದ ಉದಯದ ನಿಮಿತ್ತದಿಂದ ಏನು ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನ ಆಗದಿರುವುದು ಅದು ಭಾವ ಇದೆ. ಅಜ್ಞಾನ ಭಾವ ಒಂದಿದೆ. ಅಸಂಯಮ ಇದೆ. ಗುಣಸ್ಥಾನ 4ರಲ್ಲಿ ಅಸಂಯಮ ಇದೆ. ಅಸಿದ್ಧತ್ವನೂ ಇದೆ. ಲೇಷದಲ್ಲಿ 6 ಲೇಷಗಳಿವೆ. ಪಾರಿಣಾಮಿಕ ಭಾವಗಳಲ್ಲಿ 2 ಮಾತ್ರ ಇದೆ. ಔದಯಿಕ ಭಾವಗಳು ಎಷ್ಟಾಯ್ತು ಒಂದ್ಸರಿ ನೋಡ್ರಿ. ಎಷ್ಟಾಯ್ತು? 4 ಗತಿ, 4 ಕಷಾಯ, 3 ವೇದ, 11 ಆಯ್ತು. 1 ಅಜ್ಞಾನ 12, ಅಸಂಯಮ ಅಸಿದ್ಧತ್ವ 14, 6 ಲೇಷ 20 ಆಯ್ತಲ್ಲ. ಔದಯಿಕ ಭಾವ 20 ಆಯ್ತು. ಪಾರಿಣಾಮಿಕ ಭಾವ 2. ಕ್ಷಾಯೋಪಶಮಿಕದ್ದು ಎಷ್ಟಿತ್ತು? 10. 10, 22, 10, 32, ಮೇಲಿಂದ ಒಂದೊಂದು 34 ಭಾವಗಳು. ಯಾವ ಗುಣಸ್ಥಾನದಲ್ಲಿ ಇದು? ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಅವಧಿ ದರ್ಶನದ ಜೊತೆಗೆ ಪರ್ಯಾಪ್ತಕರಲ್ಲಿ 34 ಭಾವಗಳು ಆಗಬಹುದು. ಹೀಗೆ 5, 6, 7 ಇತ್ಯಾದಿ 12ನೇ ಗುಣಸ್ಥಾನದವರೆಗೆ ಆಗ್ತವೆ. 5ನೇ ಗುಣಸ್ಥಾನದಲ್ಲಿ ಏನೇನಾಗ್ತದೆ ನೋಡ್ರಿ. ಅವಧಿ ದರ್ಶನದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ, ಅಂದ್ರೆ ಹಿಂದೆ ಸಾಮಾನ್ಯ ಗುಣಸ್ಥಾನದ ಚರ್ಚೆ ಇದೆಲ್ಲ ಸೇಮ್ ಅದೇ ಟೇಬಲ್ಲು.
ದರ್ಶನದಲ್ಲಿ ಅಲ್ಲಿ ಎಷ್ಟಿದೆ ಅಲ್ಲ ಅದರಲ್ಲಿ 2 ದರ್ಶನ ಬಿಟ್ಟು ಉಳಿದದ್ದು ಲೆಕ್ಕಕ್ಕೆ ಬರ್ತದೆ. ಅಂದ್ರೆ ಚಕ್ಷು ದರ್ಶನ ಕೌಂಟ್ ಮಾಡೋದಿಲ್ಲ. ಅವಧಿ ದರ್ಶನ ಮಾತ್ರ ತಗೊಂಡ್ರೆ ಎಷ್ಟು ಬರ್ತದಲ್ಲ ಅದೇ ಲೆಕ್ಕ ಇಲ್ಲಿ ಬರ್ತದೆ. ಔಪಚಾರಿಕ ಭಾವ ಇಲ್ಲ, ಅದು ಒಂದೊಂದು ಗುಣಸ್ಥಾನಕ್ಕೆ ತಕ್ಕ ಹಾಗೇನೆ ಅಲ್ಲಿನ ಭಾವಗಳಲ್ಲಿ 2 ಭಾವ ಕಡಿಮೆ ಮಾಡಿದ್ರೆ ಮುಗಿದೋಯ್ತು. ಅಲ್ಲಿ 5ನೇ ಗುಣಸ್ಥಾನದಿಂದ ಕ್ಷಮಿಸಿ, ಪುಟ ಸಂಖ್ಯೆ ಹೇಳಿ. ಈಗಿಂದ 72. ಅವಧಿ ದರ್ಶನದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು ಒಂದು ಪ್ರಥಮ, ಅಂದ್ರೆ ಔಪಶಮಿಕ ಸಮ್ಯಕ್ತ ಭಾವ ಒಂದಿದೆ. ಕ್ಷಾಯಿಕ ಭಾವಗಳಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರ್ತದೆ: ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ ಒಂದು ಸ್ವಯಂ ಇದೆ, ಅವಧಿ ದರ್ಶನ. ಲಬ್ಧಿಗಳ 5 ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇದೆ, ಚಾರಿತ್ರ ಭಾವ ಇಲ್ಲ. ಸಂಯಮ ಇದೆ. ಕ್ಷಾಯೋಪಶಮಿಕದಲ್ಲಿ ಎಷ್ಟಾಯ್ತು? ಆಮೇಲೆ ಔದೈಕ ಭಾವಗಳಲ್ಲಿ ಇದು ಅವಿರೋಪ್ ಸಮ್ಯಕ್ ವೃತ್ತಿ ಮತ್ತು ಸಂಯಮ ಗುಣಸ್ಥಾನದಲ್ಲಿ ರೀ ಉಪಶಮ ಸಮ್ಯಕ್ ವೃತ್ತಿ ಅದು ಪ್ರಥಮೋಪಶಮ ತಗೊಳೋದ್ರ ಅಥವಾ ದ್ವಿತೀಯೋಪಶಮ ತಗೊಳೋದ್ರ? ಪ್ರಥಮೋಪಶಮ ತಗೊಳ್ಬೇಕು. ಸರಿ. ದ್ವಿತೀಯೋಪಶಮ ತಗೊಳ್ಳಿಕ್ಕೆ ದೇಶ ವಿರೋಧದಲ್ಲಿ ಸಾಧ್ಯ ಇಲ್ಲ. 6ನೇ ಗುಣಸ್ಥಾನದಲ್ಲಿ ಕೂಡ ಬರೋದಿಲ್ಲಲ್ರಿ? 6, 7 ಕೂಡ ಬರೋದಿಲ್ಲ. ಯಾವ ಅಪೇಕ್ಷೆ ಅಂತಂದ್ರೆ ಒಂದ್ ವೇಳೆ ವಿರೋಪಶಮ ಅಡ್ಡ ಯಾವಾಗ ಈ ಸಮ್ಯಕ್ ದೃಷ್ಟಿ ಮುನಿ ಮಹಾರಾಜರು ಇದಾರಲ್ಲ ಅವ್ರದ್ದು ಮ್ಯೂಟ್ ಮಾಡ್ಕೋರಿ. ಹಲೋ ಬಯ್ಯಾಜಿರಿ, ಎಷ್ಟನೇ ಪುಟ ಐತ್ರಿ? 72. ಮ್ಯೂಟ್ ಮಾಡ್ಕೊಳ್ಳಿ. ಇದಾವ್ರಿ ಮ್ಯೂಟ್ ಮಾಡಿಕೊಳ್ಳಿರಿ. ಅವ್ರು ಚಾಲು ಮಾಡಿ ಎಲ್ಲಿ ಹೊರಗದ ಕಾಣಿಸ್ತ್ರಿ, ಫೋನ್ ಮಾಡಿ ಹೇಳ್ರಿ. ಶುರುವಾತ ಡಿಸ್ಟರ್ಬ್ ಆಗ. ದ್ವಿತೀಯೋಪಶಮ ಸಮ್ಯಕ್ತ್ವ ಶ್ರೇಣಿ ಸಮ್ಮುಖರಾದಂತಹ ಮುನಿ ಮಹಾರಾಜರಲ್ಲಿ ಇರ್ತದೆ. ಶ್ರೇಣಿ ಇರುವಂತ ಮುನಿ ಮಹಾರಾಜರಲ್ಲಿ ಅವರು ಮುನಿ ಅವಸ್ಥೆಯಲ್ಲೇ ಇಳಿತಾ ಇದ್ದಾರೆ ಅಂತಂದ್ರೆ 5ನೇ ಗುಣಸ್ಥಾನದಲ್ಲಿ ಅವರು ಒಂದ್ ವೇಳೆ ಬಂದ್ರೆ ಅಲ್ಲಿ ದ್ವಿತೀಯೋಪಶಮ ಇರ್ಬೋದು. ಒಟ್ಟಾರೆ ದ್ವಿತೀಯೋಪಶಮ ಇದ್ರನು ಪ್ರಥಮೋಪಶಮ ಇದ್ರನು ಅದು ಸಮ್ಯಕ್ತ್ವ ಭಾವ ಅಂತಾನೆ ಲೆಕ್ಕಕ್ಕೆ ಬರ್ತದೆ. ಆದ್ರೆ ಮುಂದೆ ಏನಾದ್ರೂ ಗತಿ ಬದಲಾವಣೆ ಆಗುವಾಗ ಅಥವಾ ಯಾವುದೇ ಹಂತದಲ್ಲಿ ಗತಿ ಬದಲಾವಣೆಯ ಪರ್ಯಾಪ್ತಕ ಅಪರ್ಯಾಪ್ತಕ 2 ಅವಸ್ಥೆಗಳಲ್ಲಿ ಅಲ್ಲಿ ಎಲ್ಲಿಯೂ ಕೂಡ ದ್ವಿತೀಯೋಪಶಮ ಸಮ್ಯಕ್ತ್ವ 5, 6 ಇತ್ಯಾದಿಗಳಲ್ಲಿ ಬರುವುದೇ ಇಲ್ಲ. ಯಾಕೆಂದ್ರೆ ಜನ್ಮ ಯಾರದ್ದು ಕೂಡ 5, 6ರಲ್ಲಿ ಆಗುವುದಿಲ್ಲ. ಹಾಗಾಗಿ 5ನೇ ಗುಣಸ್ಥಾನದಲ್ಲಿ ಮನುಷ್ಯ ಮತ್ತು ತಿರ್ಯಂಚ ಗತಿಯ ಅಪೇಕ್ಷದಿಂದ ನೋಡಿದಾಗ ತಿರ್ಯಂಚ ಗತಿಯಲ್ಲಿ ಅಂತೂ ದ್ವಿತೀಯೋಪಶಮ ಬರುವುದೇ ಇಲ್ಲ. ಆಮೇಲೆ ಕರ್ಮಭೂಮಿಯ ತಿರ್ಯಂಚದಲ್ಲಿ, ಆಮೇಲೆ ದ್ವಿತೀಯೋಪಶಮ ಮನುಷ್ಯರಲ್ಲಿ ಯಾರು ಕೂಡ ಸ್ವರ್ಗದಿಂದ ದ್ವಿತೀಯೋಪಶಮ ತೆಗೆದುಕೊಂಡು ಬರೋರಿಲ್ಲ. ಇನ್ನು ಒಂದು ಹಂತದಲ್ಲಿ ಇಲ್ಲೇ ಮುನಿ ಮಹಾರಾಜರು ಯಾರಾದ್ರೂ ಇದ್ದಾರೆ, ಅವ್ರದ್ದು ದ್ವಿತೀಯೋಪಶಮ ಶ್ರೇಣಿ ಮುಗಿದಿದೆ, ಅದೇ ಭಾವದಲ್ಲಿ ಅವರು ಮುನಿ ಅವಸ್ಥೆನಲ್ಲೇ ಗುಣಸ್ಥಾನ ಇಳಿತಾ ಇದ್ದಾರೆ ಅಂದ್ರೆ ಅಲ್ಲಿ ಬರಬಹುದಷ್ಟೇ. ಆದರೆ ಅದು ಇಳಿಯುವಾಗಿನ ಒಂದು ಅವಸ್ಥೆ ಇದೆ, ಅದು ದ್ವಿತೀಯೋಪಶಮ ಆಗಿದ್ರೂ ಭಾವ ಸಮ್ಯಕ್ತ ಇರುವುದರಿಂದ ಅದು ಒಂದು ಸಮ್ಯಕ್ತ ಭಾವ ಅಂತ ಲೆಕ್ಕದಲ್ಲಿ ತಗೊಂಡಿದ್ದಾರೆ. ಅಂದ್ರೆ ವೈಮಾನಿಕರ ಹೋಗುಸ್ನ್ಯಾಗ ಮುನಿ ಮಹಾರಾಜರಿಗೆ ಮಾತ್ರ ಅಪರ್ಯಾಪ್ತ ಅವಸ್ಥಾದಾಗ ಈ ಉಪಶಮ ಸಮ್ಯಕ್ತ ಇರ್ಬೋದು, ಇರ್ತದೆ.
ಇವಾಗ ಈಗ ಪ್ರಥಮವಾಗಿ ಸಮ್ಯಕ್ತ್ವ ಆಯ್ತು, ಅದು ಪ್ರಥಮ ಉಪಶಮತ್ವ ಆಯ್ತು, ಆಮೇಲೆ ಬಿಟ್ಟು ಹೋಗುತ್ತೆ ಮತ್ತು ಸಮ್ಯಕ್ತ್ವ ಆಗುತ್ತೆ ಅಂದಾಗ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು? ಉಪಶಮ ಸಮ್ಯಕ್ತ್ವ ಅಂತಾನೆ ತಿಳ್ಕೋಬೇಕು. ಶ್ರೇಣಿಗೆ ಇದ್ದಾಗ ಮಾತ್ರ ಅದು ದ್ವಿತೀಯೋಪಶಮ ಸಮ್ಯಕ್ತ್ವ ಆಗುತ್ತೆ, ಅಥವಾ ಹೆಂಗೆ ಬೈಯಾಗಿ ತ್ರಾಯೋಪಶಮ ಸಮ್ಯಕ್ತ್ವ ಆಗುತ್ತೆ? ಸಮ್ಯಕ್ತ್ವದಲ್ಲಿ 5 ಭಾವಗಳ ಉಪಶಮ, 6 ಭಾವಗಳ ಉಪಶಮ, 7 ಭಾವಗಳ ಉಪಶಮ, ಈ ರೀತಿ ವ್ಯತ್ಯಾಸ ಇದೆ. ಮೊಟ್ಟ ಮೊದಲೇನು ಉಪಶಮ ಆಗ್ತದೆ ಅದು 5 ಭಾವದ್ದೇ ಆಗ್ತದೆ, ಅದು ಪ್ರಥಮ ಉಪಶಮ ಅಂತ ಹೇಳಿದ್ದಾರೆ. ಆಮೇಲೆ ಏನಾಗ್ತಿದೆ, ಇನ್ನೊಂದು ಅರ್ಥದಿಂದ ನೋಡೋದಾದ್ರೆ ಕ್ಷಯೋಪಶಮಿಕ ಇದೆಯಲ್ಲ, ಅಲ್ಲಿ ಕೂಡ 6 ಭಾವಗಳ ಉಪಶಮನೇ ಇರೋದು. ಅಲ್ಲೇನ್ ಕ್ಷಯ ಆಗಿಲ್ಲ, ಯಾವ ಕರ್ಮನೂ ಕ್ಷಯ ಆಗಿಲ್ಲ ಕ್ಷಯೋಪಶಮದಲ್ಲಿ. ಆದ್ರೆ ಉಪಶಮ ಭಾವ ಅಂತಂದ್ರೆ ಏನು, ಅದು ಸಾರ್ವತ್ರಿಕವಾಗಿನೂ ತಗೊಳ್ಬಹುದು. ಒಂದು ಉದಯ ಇದೆ, ಉಳಿದ ಎಲ್ಲ ಉಪಶಮನ ಇದೆ. ಸದವಸ್ಥಾ ರೂಪ ಉಪಶಮ, ಉದಯಾಭಾವಿ ಕ್ಷಯ ಅಂದ್ರೆ ಅಲ್ಲಿ ನಷ್ಟ ಏನಾಗಿಲ್ಲ, ಅದು ಅದ್ರದ್ದು ಫಲ ಕೊಡುವ ಸಾಮರ್ಥ್ಯ ಕಡಿಮೆ ಆಗಿದೆ ಅಷ್ಟೇ, ಅದಕ್ಕೆ ಉದಯಾಭಾವಿ ಕ್ಷಯ ಅಂತ ಹೇಳಿದ್ದಾರೆ. ಇಂಥ ಅವಸ್ಥೆಗಳಾಗ್ತವೆ. ಈಗ ಒಂದು ಕಲ್ಲು ಬಂಡೆ ಇದೆ, ಕಲ್ಲು ಬಂಡೆಯನ್ನ ಹೊಡೆದ್ರೆ ಅದು ಒಂದನೇ ಹೊಡೆತ ಏನು ಬಿದ್ದಿದೆ ಅಲ್ಲ, ಅದಕ್ಕೆ ಯಾವತ್ತಿದ್ರು ಅದು ಹೊಸ ಹೊಡೆತೇನೆ. ಆಮೇಲೆ ಹೊಡಿತೇವೆ, ಅದು ಹೊಸದರಂತೆನೆ ಇದೆ, ಆದ್ರೆ ವಿಶೇಷತೆ ಬೇರೆ ಏನಿಲ್ಲ, ಅದೇ ಪೆಟ್ಟು ಬೀಳ್ತಾ ಇದೆ. ಆದ್ರೆ ಅದರ ಪರಿಸ್ಥಿತಿ ಮೊದಲಿನಂತಿಲ್ಲ, ಕಲ್ಲಿನ ಪರಿಸ್ಥಿತಿ ಮೊದಲಿನ ಪೆಟ್ಟು ತಿನ್ನುವಂತಿಲ್ಲ. ಅದನ್ನು ಉಪಶಮ ಭಾವ ಅಂತ ಹೇಳಿದ್ರು. ಕ್ಷಯೋಪಶಮ ಅವಸ್ಥೆ ಬರುವವರೆಗೂ ಅದೆಲ್ಲ ಉಪಶಮ ಭಾವಗಳೇ ಆಗಿರ್ತದೆ. ಸರಿ ಸರಿ. ಎಷ್ಟಾಯ್ತು? ಕ್ಷಯೋಪಶಮಿಕದ ಭಾವಗಳು ಜ್ಞಾನ 3, ದರ್ಶನ 1, 5 ಲಬ್ಧಿ 9, ಒಂದು ಸಮ್ಯಕ್ತ ಭಾವ, ಒಂದು ಸಂಯಮ ಭಾವ, 11 ಭಾವ ಆಯ್ತು. ಔದೈಕ ಭಾವಗಳಲ್ಲಿ 5ನೇ ಗುಣಸ್ಥಾನದಲ್ಲಿ ಇರುವಾಗ ಯಾವುದು ಅವಧಿ ದರ್ಶನದ ಜೊತೆಗೆ 5ನೇ ಗುಣಸ್ಥಾನದಲ್ಲಿ ಔದೈಕ ಭಾವಗಳು ಯಾವ್ಯಾವ ಇರಬಹುದು? 2 ಗತಿ ಮನುಷ್ಯ ಮತ್ತು ತಿರಿಯಂಶ. ಕಷಾಯಗಳಲ್ಲಿ 4 ಕಷಾಯಗಳಿರ್ತವೆ, ಕ್ರೋಧಮಾನ ಮಾಯಾಲೋಭ. ವೇದ ಮಾರ್ಗಣದಲ್ಲಿ 3 ವೇದಗಳಿರಬಹುದು. ಮಿಥ್ಯಾತ್ವ ಮಿಥ್ಯಾದರ್ಶನ ಇರುವುದಿಲ್ಲ, ಕೇವಲ ಜ್ಞಾನ ಆಗಿಲ್ಲ, ಅದಕ್ಕಾಗಿ ಅಜ್ಞಾನ ಭಾವ ಇದೆ. ಅಸಂಯಮ ಭಾವ ಇಲ್ಲ, ಯಾಕೆಂದ್ರೆ ಸಂಯಮ ಬಂದಿದೆ, ಸ್ವಲ್ಪ ಸಂಯಮ ಬಂದಿದೆ, ಅದು ಪೂರ್ಣ ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ, ಲೇಷದಲ್ಲಿ 3 ಶುಭಲೇಷಗಳಿವೆ. ಇವೆಲ್ಲ ಸೇರಿ ಎಷ್ಟಾಯ್ತು ಔದೈಕದ್ದು? 14. ಆಮೇಲೆ 2 ಪಾರಿಣಾಮಿಕ ಭಾವಗಳು ಎಲ್ಲ ಮೇಲಿನಿಂದ ಸೇರಿಸಿದ್ರೆ ಎಷ್ಟಾಯ್ತು? 29. ಸರಿ ಸರಿ. ಇನ್ನ 6ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದ ಜೊತೆಗೆ ಪರ್ಯಾಪ್ತಕರಲ್ಲಿ ಎಷ್ಟು ಭಾವ ಆಗ್ಬೋದು ನೋಡು. 6ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಒಂದೇ ಇರ್ತದೆ, ಸಮ್ಯಕ್ತ ಭಾವ ಒಂದೇ ಇರೋದು. ಆಮೇಲೆ ಕ್ಷಾಯಿಕ ಭಾವಗಳು ಕೂಡ ಒಂದೇ ಇರೋದು, ಕ್ಷಾಯಿಕ ಸಮ್ಯಕ್ತ ಭಾವ. ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಎಷ್ಟಿರ್ಬೋದು? 4 ಜ್ಞಾನ ಇರಬಹುದು. ಅಜ್ಞಾನ ಭಾವ 1 ಇರುವುದಿಲ್ಲ. ಆಮೇಲೆ ದರ್ಶನದಲ್ಲಿ 1 ಅವಧಿ ದರ್ಶನ, ಲಬ್ಧಿಗಳಲ್ಲಿ 5 ಲಬ್ಧಿ. ಸಮ್ಯಕ್ತ ಕ್ಷಯೋಪಶಮಿಕ ಇರಬಹುದು, ಕ್ಷಾರಿತ್ರನೂ ಕ್ಷಯೋಪಶಮಿಕ ಇರುತ್ತೆ, ಸಂಯಮ ಇರುವುದಿಲ್ಲ. ಕ್ಷಯೋಪಶಮಿಕದ್ದು ಎಷ್ಟಾಯ್ತು? 12 ಭಾವ ಆಯ್ತು.
ಆಮೇಲೆ ಔದೈಕ ಭಾವಗಳಲ್ಲಿ ಒಂದೇ ಮನುಷ್ಯಗತಿಯಲ್ಲಿ ಇರುವಂತ ಜೀವರೇ 6ನೇ ಗುಣಸ್ಥಾನ ಹೊಂದುತ್ತಾರೆ. ಕಷಾಯಗಳ 4 ಇದೆ. ವೇದಗಳಲ್ಲಿ 3 ಸಾಧ್ಯತೆ ಇದೆ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಶಿವಲೇಷ ಎಲ್ಲ ಸೇರಿ ಎಷ್ಟಾಯ್ತು? 14 ಎಷ್ಟು? 13 2 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿಸಿ 29. ಆಮೇಲೆ 7ನೇ ಗುಣಸ್ಥಾನದ್ದು ಕೂಡ 6ರಂತೆನೇ ಬರ್ತದೆ. ತಿಳಿತಾ? ಅದನ್ನ ಅದೇ ರೀತಿಯಾಗಿ ಪರಿವರ್ತಿಸಿಕೊಳ್ಳಿ. ಇನ್ನು 8ನೇ ಗುಣಸ್ಥಾನದ ವಿಷಯ ನೋಡ್ರಿ. ಇಲ್ಲಾಂದ್ರೆ 7ನೇ ಗುಣಸ್ಥಾನದ್ದು ಒಮ್ಮೆ ನಾ ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗ್ರಿ. ಔಪಶಮಿಕ ಭಾವ 7ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದಲ್ಲಿ ಔಪಶಮಿಕ ಸಮ್ಯಕ್ತ ಭಾವ ಒಂದೇ ಇದೆ. ಕ್ಷಾಯಿಕ ಸಮ್ಯಕ್ತ ಭಾವವು ಕೂಡ ಒಂದೇ ಇದೆ. ಕ್ಷಾಯೋಪಶಮಿಕಗಳಲ್ಲಿ 4 ಜ್ಞಾನ ಇದೆ, 3 ಅಜ್ಞಾನ ಇಲ್ಲ, 1 ಇಲ್ಲ. ದರ್ಶನದಲ್ಲಿ ಅವಧಿ ದರ್ಶನ ಒಂದಿದೆ. ಲಬ್ಧಿಗಳಲ್ಲಿ 5 ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ, ಕ್ಷಾಯೋಪಶಮಿಕ ಚಾರಿತ್ರ ಇದೆ. ಸಂಯಮ ಇರುವುದಿಲ್ಲ. ಗತಿಯಲ್ಲಿ 1 ಔದೈಕ ಮನುಷ್ಯಗತಿ ಇದೆ. ಕಷಾಯಗಳ 4 ಇದೆ. ವೇದಗಳ 3 ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ ಔದೈಕದ್ದು. ಅಸಂಯಮ ಭಾವ ಇದೆ, ಇಲ್ಲ ಅಸಂಯಮ ಭಾವ ಇರುವುದಿಲ್ಲ. ಅಸಿದ್ಧತ್ವ ಭಾವ ಇದೆ. ಲೇಷಗಳಲ್ಲಿ 3 ಶಿವಲೇಷಗಳಲ್ಲಿ ಪಾರಿಣಾಮಿಕ ಭಾವಗಳು 2, 6ರಂತೆನೆ ಬರ್ತದೆ ಎಲ್ಲ. ಇನ್ನು 8ನೇ ಗುಣಸ್ಥಾನದ ನೋಡ್ರಿ. ಅವಧಿ ದರ್ಶನದಲ್ಲಿ 8ನೇ ಗುಣಸ್ಥಾನದ ಜೊತೆಗೆ ಇರುವಂತ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವಗಳು 2 ಇವೆ, ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯಿಕ ಭಾವಗಳಲ್ಲಿ ಕೂಡ ಸಮ್ಯಕ್ತ ಮತ್ತು ಚಾರಿತ್ರ 2. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನಗಳು 4 ಇರಬಹುದು. ಅಜ್ಞಾನ ಭಾವ 1 ಇರುವುದಿಲ್ಲ. ದರ್ಶನದಲ್ಲಿ 1, ಅವಧಿ ದರ್ಶನ ಸ್ವಯಂ. ಲಬ್ಧಿಗಳಲ್ಲಿ 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಇರುವುದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ. ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಔದೈಕ ಭಾವಗಳಲ್ಲಿ ಮನುಷ್ಯಗತಿ 1 ಇರುವುದು. ಉದಯದಲ್ಲಿ ಕಷಾಯಗಳ 4 ಇದೆ. ವೇದಗಳಲ್ಲಿ 3 ಇರಬಹುದು. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 1 2 ಪಾರಿಣಾಮಿಕ ಭಾವ ಎಲ್ಲಾ ಸೇರಿಸಿ ಎಷ್ಟಾಯ್ತಿದು? ಔಪಶಮಿಕದ್ದು 2, ಕ್ಷಾಯಿಕದ್ದು 2, ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 4, 1, 5, 10. 27 ಭಾವಗಳು. ಗತಿ 1, 4 ಕಷಾಯ, 3 ವೇದ 8. ಅಜ್ಞಾನ ಅಸಿದ್ಧತ್ವ 10, 1 ಲೇಷ 11, 2 ಪಾರಿಣಾಮಿಕ. ಎಷ್ಟಾಯ್ತೆಲ್ಲ ಸೇರಿ 27 ಭಾವಗಳು. ಯಾವ ಗುಣಸ್ಥಾನದಲ್ಲಿ? 8ನೇ ಗುಣದಂತೆಯೇ 9ನೇ ಗುಣಸ್ಥಾನದಲ್ಲಿಯೂ ಸಂಭವಿಸುವುದು. ಕ್ಷಮಿಸಿ ಭಯ್ಯಾಜಿ, ಇದು 8ನೇ ಗುಣಸ್ಥಾನದ ಪ್ರಕಾರ ದರ್ಶನ ಎಷ್ಟಿರ್ತವೆ ಭಯ್ಯಾಜಿ? ಸಾಮಾನ್ಯ ಗುಣಸ್ಥಾನ ಹಿಡ್ಕೊಂಡು ಹೋದ್ರೆ ಬೇರೆ ಆಗತ್ತೆ. ಇಲ್ಲಿ ನಾವು ಮಾರ್ಗಣಾದ್ ಹಿಡ್ಕೊಂಡು ಹೋಗ್ತಾ ಇದ್ದೇವಲ್ಲ, ಮಾರ್ಗಣ ನಮ್ದು ಅವಧಿ ದರ್ಶನ 1 ಮಾರ್ಗಣ ನಡೀತಾ ಇದೆ. ಅದಕ್ಕೆ ಮಾರ್ಗಣಾದ ಅವಧಿ ದರ್ಶನ ಒಂದೇ ತಗೋಬೇಕು ಅವಾಗ. ಹೌದು, ಹೀಗಿರ್ತದೆ. ಇನ್ನು 9ನೇ ಗುಣಸ್ಥಾನದ್ದು ಸೇಮ್ ಇದರಂತೆನೆ ಇರ್ತದೆ. ನಾ ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗ್ರಿ. ಔಪಶಮಿಕ ಭಾವಗಳಲ್ಲಿ 2 ಭಾವ ಇರ್ತದೆ, ಸಮ್ಯಕ್ತ್ವ ಚಾರಿತ್ರ. ಕ್ಷಾಯಿಕ ಭಾವಗಳಲ್ಲಿ ಸಮ್ಯಕ್ತ್ವ ಚಾರಿತ್ರ. ಕ್ಷಾಯೋಪಶಮಿಕಗಳಲ್ಲಿ 4 ಜ್ಞಾನ, ಮತಿಶ್ರುತ ಅವಧಿ ಮನಪರ್ಯ. ಅಜ್ಞಾನ ಭಾವ ಇರೋದಿಲ್ಲ. ಅವಧಿ ದರ್ಶನ 1 ಇರ್ತದೆ. ಲಬ್ಧಿಗಳ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ.
ಇಷ್ಟು ಕ್ಷಯೋಪಶಮಿಕ ಭಾವಗಳು. ಔದೈಕ ಭಾವಗಳಲ್ಲಿ 1 ಮನುಷ್ಯಗತಿ ಇದೆ, 4 ಕಷಾಯ ಇದೆ, 3 ವೇದ ಇದೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಸಂಯಮ ಇಲ್ಲ, ಅಜ್ಞಾನ ಇದೆ, ಅಸಿದ್ಧತ್ವ ಇದೆ, ಲೇಷದಲ್ಲಿ 1 ಶುಕ್ಲ ಲೇಷ ಇದೆ, ಆಮೇಲೆ 2 ಪಾರಿಣಾಮಿಕ ಭಾವ, ಎಲ್ಲಾ ಸೇರಿ ಅಷ್ಟೇ ಆಗ್ತದೆ. ಎಷ್ಟು? 27. 27 ಅಲ್ಲ? ಸರಿ. ಇವಾಗ 10ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದ ಜೊತೆಗೆ ಪರ್ಯಾಪ್ತಕ ಜೀವರಲ್ಲಿ ಎಷ್ಟು ಭಾವಗಳಾಗಬಹುದು ನೋಡ್ರಿ. ಇದೆಲ್ಲ ಹಿಂದೆ ಎಷ್ಟು ಗುಣಸ್ಥಾನದ ಲೆಕ್ಕ ಬಂದಿದೆ, ಅದರಲ್ಲಿ 2 ಭಾವ ಕಡಿಮೆ ಮಾಡಿಬಿಟ್ರೆ ಮುಗೀತು. ಅದು ಇದ್ರದ ಲೆಕ್ಕದ ಆಗಿಬಿಡ್ತದೆ. ಔಪಶಮಿಕದಲ್ಲಿ 2 ಭಾವ ಇರ್ತದೆ 10ನೇ ಗುಣಸ್ಥಾನದಲ್ಲಿ, ಸಮ್ಯಕ್ತ ಭಾವ, ಚಾರಿತ್ರ ಭಾವ. ಕ್ಷಾಯಿಕದ್ದು ಕೂಡ 2 ಭಾವ, ಸಮ್ಯಕ್ತ ಭಾವ, ಚಾರಿತ್ರ ಭಾವ. ಕ್ಷಾಯೋಪಶಮಿಕದಲ್ಲಿ ಜ್ಞಾನಗಳು ಮತಿ, ಶುದ್ಧ, ಅವಧಿ, ಮನಪರಿ 4 ಜ್ಞಾನ ಆಗಬಹುದು. ಅಜ್ಞಾನ 1 ಇರುವುದಿಲ್ಲ. ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳಾಗಬಹುದು. ಕ್ಷಾಯೋಪಶಮಿಕ, ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವೂ ಆಗುವುದಿಲ್ಲ 10ರಲ್ಲಿ. ಔದೈಕದಲ್ಲಿ ಗತಿ, ಔದೈಕ ಭಾವ 1, ಕಷಾಯ 1, ಸಂಜ್ವಲನ ಸೂಕ್ಷ್ಮ ಲೋಕ 1 ಇರ್ತದೆ. ವೇದ 3 ಇಲ್ಲ. ವೆರಿ ಗುಡ್. ಮಿಥ್ಯಾದರ್ಶನ ಇರೋದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 1, ಶುಕ್ಲ ಲೇಷ, ಆಮೇಲೆ 2 ಪಾರಿಣಾಮಿಕ ಭಾವಗಳು. ಎಲ್ಲಾ ಸೇರಿ ಎಷ್ಟಾಯ್ತು? ಔಪಶಮಿಕದ್ದು 2, ಕ್ಷಾಯಿಕದ್ದು 2, 4. ಮಾತ್ರ 15. ಎಲ್ಲಾ ಸೇರಿಸಿ 21. ಇನ್ 11ನೇ ಗುಣಸ್ಥಾನದ ನೋಡ್ರಿ. ಅವಧಿ ದರ್ಶನದಲ್ಲಿ ಉಪಶಾಂತ ಮೋಹ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು 2 ಆಗಲು ಸಾಧ್ಯ. ಸಮ್ಯಕ್ತ ಭಾವ, ಚಾರಿತ್ರ ಭಾವ. ಕ್ಷಾಯಿಕ ಭಾವಗಳಲ್ಲಿ 1, ಕ್ಷಾಯಿಕ ಸಮ್ಯಕ್ತ ಭಾವ 1. ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನಗಳು, ಮತಿ, ಶುದ್ಧ, ಅವಧಿ, ಮನಪರಿ. ಅಜ್ಞಾನ ಇರುವುದಿಲ್ಲ. 1 ದರ್ಶನ, 5 ಲಬ್ಧಿ. ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕ ಸಂಬಂಧಪಟ್ಟದ್ದು ಎಷ್ಟಾಯ್ತು? ಕ್ಷಾಯೋಪಶಮಿಕದ್ದು 10. ಗತಿಗಳಲ್ಲಿ ಔದೈಕ ಭಾವಗಳಲ್ಲಿ 1 ಗತಿ, ಮನುಷ್ಯ ಗತಿ. ಕಷಾಯ 1 ಇಲ್ಲ, ವೇದ ಕೂಡ 1 ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, 1 ಲೇಷ ಇದೆ, ಶುಕ್ಲ ಲೇಷ. ಎಷ್ಟಾಯ್ತು ಇದು? 4. 2 ಪಾರಿಣಾಮಿಕ ಭಾವ. 19 ಭಾವಗಳು. 11ನೇ ಗುಣಸ್ಥಾನದಲ್ಲಿ 19 ಭಾವಗಳು. ಆಮೇಲೆ ಇನ್ ಕೊನೆಯ ಗುಣಸ್ಥಾನ ಅವಧಿ ದರ್ಶನದ ಜೊತೆಗೆ ಕ್ಷೀಣ ಮೋಹ ಗುಣಸ್ಥಾನ. ಅವಧಿ ದರ್ಶನದಲ್ಲಿ ಕ್ಷೀಣ ಮೋಹದಲ್ಲಿ ಪರ್ಯಾಪ್ತಕರಲ್ಲಿ ಏನೇನ್ ಭಾವ ಆಗ್ಬೋದು ನೋಡ್ರಿ. ಕ್ಷೀಣ ಮೋಹ ಅಂದ್ರೆ ಮೋಹನೀಯ ಕರ್ಮ ನಾಶವಾದ ಮೇಲೆ, ನಾಶವಾದ ಗುಣಸ್ಥಾನ, ನಾಶವಾದ ಮೇಲಿನ ಗುಣಸ್ಥಾನ. ಔಪಶಮಿಕ ಭಾವಗಳಲ್ಲಿ 1 ಇಲ್ಲ, ಕಾಯಿಕ ಭಾವಗಳಲ್ಲಿ 2, ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯೋಪಶಮಿಕಗಳಲ್ಲಿ ಜ್ಞಾನ 4, ಅಜ್ಞಾನ 1 ಇಲ್ಲ, ದರ್ಶನ 1, 5 ಲಬ್ಧಿ. ಕ್ಷಾಯೋಪಶಮಿಕ ಸಮ್ಯಕ್ತ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕದಲ್ಲಿ 10 ಭಾವ. ಔದೈಕದಲ್ಲಿ 1 ಮನುಷ್ಯಗತಿ. ಕಷಾಯ ಇಲ್ಲ, ವೇದ ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 1 ಇದೆ. ಔದೈಕದಲ್ಲಿ 4 ಭಾವ.
ಪಾರಿಣಾಮಿಕದ್ದು 2, ಎಲ್ಲ ಸೇರಿಸಿ ಎಷ್ಟಾಯ್ತು? 18 ಭಾವಗಳು. ಔದೈಕದ್ದು ಎಷ್ಟಾಯ್ತು? 4. ಪಾರಿಣಾಮಿಕದ್ದು 2 6, ಆಮೇಲೆ ಕ್ಷಾಯೋಕ್ಷಮಿಕದ್ದು 10, ಕ್ಷಾಯಿಕದ್ದು 2, ಎಲ್ಲ ಸೇರಿ 18. ಸರಿ ಇದೆ. 18 ಭಾವಗಳು 12ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದ ಜೊತೆಗೆ ಆಗಲು ಸಾಧ್ಯ. ತಿಳಿತು? ಇದು ಅವಧಿ ದರ್ಶನಕ್ಕೆ ಸಂಬಂಧಪಟ್ಟಂತಹ ಗುಣಸ್ಥಾನಾಧಾರಿತವಾದಂತಹ ವಿಷಯ. 4ರಿಂದ 12ರವರೆಗೆ ಮಾತ್ರ ಇರುವಂತದ್ದು. ಅಲ್ಲಿ ತನಕ ನೋಡಿದೆವು. ಅವಧಿ ದರ್ಶನದಲ್ಲಿ ಹೀಗೆ ಮಾಡೋದು ಅದನ್ನ ಲೆಕ್ಕ. 1 ತಿಳಿತು ಅಂತಂದ್ರೆ ಅದರ ಮೇಲೆ ಟೇಬಲ್ ಹಾಕ್ಲಿಕ್ಕೆ ಬರ್ತದೆ ಎಲ್ಲರಿಗೂ ಕೂಡ. 1 ತಿಳಿಲಿಲ್ಲ ಅಂತಂದ್ರೆ ಬರುವುದಿಲ್ಲ. ಮುಂದೋದ್ರಿ. ಪೇಜ್ ನಂಬರ್ 22, ಕೇವಲ ದರ್ಶನ ಪರ್ಯಾಪ್ತಕ. ಮತ್ತು ವಿಶೇಷತೆ: ಕೇವಲ ದರ್ಶನದ 13ನೇ ಗುಣಸ್ಥಾನದಲ್ಲಿ 14 ಭಾವಗಳು ಹಾಗೂ 14ನೇ ಗುಣಸ್ಥಾನದಲ್ಲಿ 13 ಭಾವಗಳು ಇರುತ್ತವೆ. ಔಪಶಮಿಕ ಇರುವುದಿಲ್ಲ, ಕ್ಷಾಯಿಕ 9, ಕ್ಷಾಯೋಪಶಮಿಕ ಇರುವುದಿಲ್ಲ, ಔದಯಿಕ 3, ಪಾರಿಣಾಮಿಕ 2, ಒಟ್ಟು 14 ಭಾವಗಳು. ಕೇವಲ ದರ್ಶನ, ಕೇವಲ ಜ್ಞಾನ ಹೇಗೆ ಅಸಹಾಯ ಜ್ಞಾನ ಅನ್ನಿಸಿಕೊಂಡಿದೆಯೋ ಹಾಗೆ ಕೇವಲ ದರ್ಶನವೂ ಕೂಡ ಅಸಹಾಯ ದರ್ಶನ. ಮಾತ್ರ ನೋಡುವುದಿದೆ, ಯಾರ ಸಹಾಯವಿಲ್ಲದೆಯೂ ಆತ್ಮನೇ ನೋಡುವಂಥದ್ದು, ಸೀದಾ ನೋಡುವಂಥದ್ದು, ಸಂಪೂರ್ಣವಾಗಿ ನೋಡುವಂಥದ್ದು. ಅದು ಕೇವಲ ದರ್ಶನ. ಅಂದ್ರೆ ತ್ರಿಕಾಲವರ್ತಿ ಎಲ್ಲ ವಸ್ತುಗಳನ್ನು ಒಂದೇ ಸಮಯದಲ್ಲಿ ನೋಡುವಂತಹ ಸಾಮರ್ಥ್ಯ ಇದೆಯಲ್ಲ, ಅದನ್ನ ಕೇವಲ ದರ್ಶನ ಅಂತ ಕರೀತಾರೆ. ತಿಳಿಯುವಂತ ಸಾಮರ್ಥ್ಯ ಇದೆಯಲ್ಲ, ಅದನ್ನ ಜ್ಞಾನ, ಕೇವಲ ಜ್ಞಾನ ಅಂತ ಕರೀತಾರೆ. ಇನ್ನು ಈ ಕೇವಲ ದರ್ಶನ ಶರೀರ ಸಹಿತ ಇರುವಂತಹ ಜೀವರಲ್ಲಿ 13 ಮತ್ತು 14ನೇ ಗುಣಸ್ಥಾನದಲ್ಲಿ ಇರ್ತದೆ. ಶರೀರ ರಹಿತರಾದ ಸಿದ್ಧರಲ್ಲಿಯೂ ಕೇವಲ ದರ್ಶನ ಇರ್ತದೆ. ನಾವಿಲ್ಲಿ ಈ 5 ಭಾವಗಳ ಅಪೇಕ್ಷದಿಂದ ಕೇವಲ ದರ್ಶನದಲ್ಲಿ ಇರುವಂತಹ ಜೀವರಲ್ಲಿ ಗುಣಸ್ಥಾನ 13-14ರ ಅಪೇಕ್ಷದಿಂದ ಎಷ್ಟು ಭಾವಗಳು ಆಗ್ಬಹುದು ಅಂತ ನೋಡ್ಬೇಕು. ಇವಾಗ ಔಪಶಮಿಕ ಭಾವಗಳು 1 ಇರುವುದಿಲ್ಲ, ಯಾಕೆಂದ್ರೆ ಕೇವಲ ದರ್ಶನ ಇದ್ದಾಗ ಔಪಶಮಿಕ ಭಾವಗಳ ಅವಶ್ಯಕತೆ ಇಲ್ಲ, ಅಥವಾ ಔಪಶಮಿಕವಾಗುವಂತಹ ಯಾವ ಕರ್ಮವೂ ಉಳಿದಿಲ್ಲ. ಕ್ಷಾಯಿಕ ಭಾವಗಳು 9 ಕ್ಷಾಯಿಕ ಭಾವಗಳಾಗಬಹುದು. ಕೇವಲ ದರ್ಶನದ ಜೊತೆಗೆ ಕ್ಷಾಯಿಕ ಭಾವಗಳು ಮ್ಯೂಟ್ ಮಾಡ್ಕೊರಿ. ಕೇವಲ ದರ್ಶನದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ, ಈ ಎಲ್ಲಾ ಭಾವಗಳು ಇರಲು ಸಾಧ್ಯ ಇರುತ್ತವೆ. ಕ್ಷಾಯೋಪಶಮಿಕ ಭಾವಗಳು ಕೂಡ 1 ಇಲ್ಲ, ಯಾಕಂದ್ರೆ ಕ್ಷಾಯೋಪಶಮವಾಗುವಂತ ಯಾವ ಕರ್ಮನೂ ಅಲ್ಲಿ ಉಳಿದಿಲ್ಲ. ಔದಯಿಕ ಭಾವಗಳಲ್ಲಿ ಏನಾಗಬಹುದು ಅಂತಂದ್ರೆ, ಕೇವಲ ದರ್ಶನ ಹೊಂದಿರುವ ಜೀವರು ಕೂಡ ಮನುಷ್ಯಗತಿಯ ಜೀವರೇ ಇದ್ದಾರೆ. ಅದಕ್ಕಾಗಿ ಒಂದು ಮನುಷ್ಯಗತಿ ಉದಯದಲ್ಲಿದೆ. ಅವರು ಕಷಾಯದಿಂದ ರಹಿತ ಇದ್ದಾರೆ, ವೇದಗಳಿಂದ ರಹಿತ ಇದ್ದಾರೆ, ಮಿಥ್ಯಾದರ್ಶನದಿಂದ ರಹಿತ ಇದ್ದಾರೆ, ಅಜ್ಞಾನದಿಂದ ರಹಿತ ಇದ್ದಾರೆ, ಅಸಂಯಮದಿಂದಲೂ ರಹಿತ ಇದ್ದಾರೆ. ಅಸಿದ್ಧತ್ವ ಹೊಂದಿದೆ. ಕೇವಲ ದರ್ಶನವುಳ್ಳ ಅರಿಹಂತ ಭಗವಾನರು ಕೂಡ ಅಸಿದ್ಧರು, ಇನ್ನೂ ಸಿದ್ಧರಾಗಿಲ್ಲ. ಆಮೇಲೆ ಲೇಷಗಳಲ್ಲಿ 1 ಪರಮ ಶುಕ್ಲ ಲೇಷ, 13ನೇ ಗುಣಸ್ಥಾನದ ಚರ್ಚೆ ಇದೆ. 13ನೇ ಗುಣಸ್ಥಾನದಲ್ಲಿ 1 ಪರಮ ಶುಕ್ಲ ಲೇಷ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳಿವೆ. ಒಟ್ಟು ಏನೇನಾಯ್ತು? ಕ್ಷಾಯಿಕದ 9 ಭಾವಗಳು, ಔದಯಿಕದ 3 ಭಾವಗಳು,
ಪಾರಿಣಾಮಿಕದ 2 ಭಾವಗಳು, ಎಲ್ಲ ಸೇರಿ 14 ಭಾವಗಳು. 13ನೇ ಗುಣಸ್ಥಾನದಲ್ಲಿ ಕೇವಲ ದರ್ಶನ ಜೊತೆಗೆ 14 ಭಾವಗಳು ಆಗಲು ಸಾಧ್ಯ. ಇನ್ನು 14ನೇ ಗುಣಸ್ಥಾನದ ಅರಿಹಂತ ಭಗವಾನರಲ್ಲಿ ಲೇಷ ಒಂದನ್ನು ಬಿಟ್ರೆ ಶುಕ್ಲ ಲೇಷವೂ ಅಲ್ಲಿ ಇರುವುದಿಲ್ಲ, ಲೇಷಾತೀತರಾದ್ರು ಅಲ್ಲಿ. ಹಾಗಾಗಿ 13 ಭಾವಗಳು 14ನೇ ಗುಣಸ್ಥಾನದಲ್ಲಿರುವ ಅರಿಹಂತ ಭಗವಾನರಿಗೆ ಆಗಲು ಸಾಧ್ಯ. ಇದು ಕೇವಲ ದರ್ಶನದ ಜೊತೆಗೆ ಆಗುವಂತ ಚರ್ಚೆ. ತಿಳಿತು? 13ನೇ ಗುಣಸ್ಥಾನದ ಅರಿಹಂತ ಭಗವಾನರಲ್ಲಿ ಏನು ಕೇವಲ ದರ್ಶನ ಇದೆ, ಅಲ್ಲಿ 14 ಭಾವಗಳು. 14ನೇ ಗುಣಸ್ಥಾನದ ಕೇವಲ ದರ್ಶನದಲ್ಲಿರುವಂತಹ ಅರಿಹಂತ ಭಗವಾನರಿಗೆ 13 ಭಾವಗಳು. ವ್ಯತ್ಯಾಸ ಇಷ್ಟೇ. ಇಬ್ಬರಲ್ಲಿ ಒಂದು ವ್ಯತ್ಯಾಸ ಏನು ಅಂದ್ರೆ, ಇವರಲ್ಲಿ ಶುಕ್ಲ ಲೇಷ 13ರಲ್ಲಿ, 14ರಲ್ಲಿ ಲೇಷ ಇಲ್ಲ. ಇಷ್ಟೇ ವ್ಯತ್ಯಾಸ ಇರೋದು. ತಿಳಿತು? ತಿಳಿತು. ಕೇವಲ ಅನ್ನೋ ಪದದ ಅರ್ಥ ಏನು? ಅಲ್ಲ, ಒಂದು ಪ್ರಶ್ನೆ ಮಾಡ್ಬೇಕಾಗಿತ್ತು ಭಯ್ಯಾಜಿ. ಕೇವಲ ಅನ್ನೋ ಪದದ ಅರ್ಥ ಏನು? ಕೇವಲ ಅಂದ್ರೆ ಶಬ್ದಶಃ ಅರ್ಥ ಓನ್ಲಿ. ಆ ಅರ್ಥವನ್ನ ಹಿಡ್ಕೊಂಡು ಹೋದಾಗೆ ಕೇವಲ ಅಂದ್ರೆ ಮಾತ್ರ, ಒನ್ ಅಂಡ್ ಓನ್ಲಿ, ಯಾರದ್ದೂ ಸಹಾಯವಿಲ್ಲದೆ, ಅಸಹಾಯಕ, ಅಸಹಾಯ ಶೂರ ಅಂತ ಅರ್ಥ. ದರ್ಶನ ಕೇವಲ ಅಂದ್ರೆ ಓನ್ಲಿ ದರ್ಶನ. ದರ್ಶನ ಬಿಟ್ರೆ ಅಲ್ಲಿ ಇನ್ಯಾವುದ್ರದ್ದು ಪಾತ್ರ ಇಲ್ಲ. ದರ್ಶನಕ್ಕಾಗಿ ಯಾವುದ್ರದ್ದು ಸಹಾಯ ಇಲ್ಲ. ಅಂದ್ರೆ ಕರ್ಮ ಸಹಿತ ಇದ್ದಾಗ ಜೀವದ ಏನಾಗ್ತಿತ್ತು, ಕರ್ಮದ ಕ್ಷಯೋಪಶಮದ ಆಧಾರ ಬೇಕಾಗ್ತಿತ್ತು. ಇಲ್ಲಿ ಹಾಗೇನಿಲ್ಲ, ಓನ್ಲಿ, ಯಾರದ್ದು ಸಹಾಯ ಇಲ್ಲ. ದರ್ಶನ ಅದು ನನ್ನ ಗುಣ, ನಾನು ದರ್ಶನ ಇದ್ದೇನೆ, ಓನ್ಲಿ ದರ್ಶನ ನಾನು ಅಂದ ಆಗದು. ಕೇವಲ ಅಂದ್ರೆ ಓನ್ಲಿ, ಅಸಹಾಯ ಅಂತ ಅರ್ಥ ಬರ್ತದೆ. ಸರಿ ಭಯ್ಯಾಜಿ. ಯುಗಪಥ ದರ್ಶನ ಜ್ಞಾನ ಯುಗಪಥ ಆಗುತ್ತದೆ ಅಲ್ರಿ ಭಯ್ಯಾಜಿ? ಕೇವಲಿಗಳಿಗೆ ಯುಗಪತ್ತಿದೆ, ಸಂಸಾರಿಗಳಿಗೆ ಒಂದರ ನಂತರ ಒಂದಾಗ್ತದೆ. ಷಡ್ಮಸ್ತ ಜೀವರಲ್ಲಿ ದರ್ಶನ ಪೂರ್ವಕ ಜ್ಞಾನ ಅಂದ್ರೆ ಮೊದಲ ದರ್ಶನ ಆಗ್ತದೆ, ಆಮೇಲೆ ಜ್ಞಾನ ಆಗ್ತದೆ. ಕೇವಲಿ ಭಗವಾನರಿಗೆ ಯುಗಪತ್, ದರ್ಶನವೂ ಜ್ಞಾನವೂ ಒಂದೇ ಸಮಯದಲ್ಲಿ ಆಗುತ್ತದೆ. ಅದಕ್ಕ ಯುಗಪಥ ಅದ ಶಬ್ದ ಭಯ್ಯಾಜಿ? ಯುಗಪತ್ ಅಂದ್ರೆ ಯಾವುದೇ ಸಮಯ ಭೇದ ಇಲ್ಲ, ಎಟ್ ಎ ಟೈಮ್ ಅಂದ ಹಾಗೆ. ಭಯ್ಯಾಜಿವ್ರೆ, ನಾವು ವ್ಯವಹಾರದಲ್ಲಿ ಅಸಹಾಯಕ ಅಂತ ಬಳಸಿದ್ರೆ ಬೇರೆನೆ ಅರ್ಥ ಕೊಟ್ಬಿಡುತ್ತಲ್ಲ ಭಯ್ಯಾಜಿವ್ರೆ? ಅಸಹಾಯಕ ಹಚ್ಚಬೇಡಿ, ಇಲ್ಲಿ ಅಸಹಾಯ ಅಷ್ಟೇ. ಅಸಹಾಯ, ಆಯ್ತು. ಯಾವುದರ ಸಹಾಯ ಅವಶ್ಯಕತೆ ಇಲ್ಲದ್ದು ಅಂತ. ದರ್ಶನ ಮಾರ್ಗನ ತಿಳಿತಾ? ತಿಳಿತು. ಮುಂದುವದ್ರಿ. ಪೇಜ್ ನಂಬರ್ 73. ಕೃಷ್ಣ ನೀಲ ಕಾಪೋತ ಲೇಷ ಮಾರ್ಗ. ವಿಶೇಷತೆ: ಕೃಷ್ಣ ನೀಲ ಕಾಪೋತ ಲೇಷೆಯ ಗುಣಸ್ಥಾನಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಗುಣಸ್ಥಾನಗಳಲ್ಲಿ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ 5 ಲೇಷಗಳನ್ನು ಕಡಿಮೆ ಮಾಡಿದರೆ 29, 27 ಭಾವಗಳು ಇರುತ್ತವೆ. 3ನೇ ಹಾಗೂ 4ನೇ ಗುಣಸ್ಥಾನಗಳ ಭಾವಗಳಲ್ಲಿಯ 5 ಲೇಷೆ ಹಾಗೂ ದೇವಗತಿ ಕಡಿಮೆ ಮಾಡಿ 26, 30 ಭಾವಗಳು ಇರುತ್ತವೆ. ಔಪಶಮಿಕ 1, ಶಾಯಿಕ 1, ಶಾಯಪಶಮಿಕ 15, ಔದಯಿಕ 16, ಪಾರಿಣಾಮಿಕ 3, ಒಟ್ಟು 36 ಭಾವಗಳು. ನೋಡಿ, ಈಗ ಮುಂದೆ ಲೇಷ ಮಾರ್ಗನ
ಲೇಷ ಮಾರ್ಗಣದಲ್ಲಿ 6 ಭೇದಗಳಿವೆ. 6ರ ಪೈಕಿ ನಮಗೆ ಕೃಷ್ಣ, ನೀಲ, ಕಾಪೂತ 3 ಸೇರಿ ಒಂದು ಮಾರ್ಗಣದಂತೆ ಕೊಟ್ಟಿದ್ದಾರೆ. ಅಂದ್ರೆ ಕೃಷ್ಣ ಲೇಷದಲ್ಲಿ ಜೀವಕ್ಕೆ ತೀವ್ರ ಕ್ರೂರ ಸ್ವಭಾವ ಇರುವಂತದ್ದಿದೆ, ಅತ್ಯಂತ ಅಶುಭದಲ್ಲಿ ಲೆಕ್ಕಕ್ಕೆ ಬರ್ತದೆ. ನೀಲಲೇಷದಲ್ಲಿ ಅಷ್ಟು ಕ್ರೂರತೆ ಇಲ್ಲದೆ ಇದ್ರು ಮಾಯಾಚಾರದ ಲೆವೆಲ್ದಲ್ಲಿ, ಕುಟಿಲಾಚಾರದಲ್ಲಿ ಅತ್ಯಂತ ಹೆಚ್ಚಿರ್ತದೆ. ಕಾಪೂತ ಲೇಷೆ ಕೃಷ್ಣಕ್ಕಿಂತಲೂ ನೀಲಕ್ಕಿಂತಲೂ ಕ್ರೂರತೆಯಲ್ಲಿಯೂ ಮಾಯಾಚಾರದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಆದ್ರೆ ಇರ್ತದೆ, ಹೆಚ್ಚಿರ್ತದೆ. ಪೀತಲೇಷನಲ್ಲಿ ಶುಭ ಭಾವಗಳಿರ್ತವೆ. ಈ 3ರಲ್ಲಿ ಅಶುಭ ಭಾವಗಳು ಅಶುಭ ಲೇಷ ಅಂತ ಅನ್ನಿಸ್ಕೊಂಡಿವೆ. ಆಮೇಲೆ ಪೀತ ಅಂದ್ರೆ ಮಂದ ಶುಭ, ಅಲ್ಲಿ ತಾನಾಯ್ತು ತನ್ನಷ್ಟಕ್ಕಾಯ್ತು ಅನ್ನುವಂತ ಭಾವಗಳಿರ್ತವೆ. ಪದ್ಮಲೇಷ ಅಂತಂದ್ರೆ ಇನ್ನಷ್ಟು ಶುಭ ಪರಿಣಾಮಗಳೇ ಹೆಚ್ಚಾಗಿರ್ತವೆ. ಅಂದ್ರೆ ವ್ರತಗಳ ಭಾವಗಳಿರ್ತವೆ. ತನಗೊಂದ್ ವೇಳೆ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಕೂಡ ಸಹಿಸುವಂತಹ ಶಕ್ತಿ ಇರ್ತದೆ, ಕ್ಷಮಾಗುಣ ಇರ್ತದೆ, ಇಂಥವುಗಳೆಲ್ಲ ಇರ್ತವೆ. ಶುಕ್ಲಲೇಷ ಅಂದ್ರೆ ಇವರಿಬ್ಬರಿಗಿಂತಲೂ ಇನ್ನೂ ಶುಭಲೇಷ ಶುಭ ಪರಿಣಾಮಗಳೇ ಹೆಚ್ಚಿರ್ತವೆ. ಅಂದ್ರೆ ವಿಶುದ್ಧ ಅವಸ್ಥೆ ಅಂದ್ರೆ ಸಂಯಮಧಾರಿ ಆಗಿರಲಿಕ್ಕೆ ಸಾಧ್ಯ ಇದೆ, ಅಥವಾ ಪರಿಣಾಮಗಳಲ್ಲಿ ಎಷ್ಟು ಮಂದತೆ ಇದೆಯಲ್ಲ, ತನಗೆ ಯಾರು ಏನಾದ್ರೂ ಕೂಡ, ತನಗೇನೆಷ್ಟೇ ಕಷ್ಟ ಬಂದರೂ ಕೂಡ ಅದೆಲ್ಲವನ್ನೂ ಕೂಡ ಅದು ಸಮಾಧಾನದಿಂದ ಸಮತಾ ಬುದ್ಧಿಯಿಂದ ಸಹಿಸುವಂತ ಸ್ವಭಾವವುಳ್ಳದ್ದಾಗಿರ್ತದೆ ಲೇಷ. ಹೀಗೆ 6 ಲೇಷಗಳ ಸ್ವಭಾವ ಇದೆ. ಅದರಲ್ಲಿ ನಮಗೆ ಇವಾಗ 3 ಅಶುಭ ಲೇಷಗಳದ್ದು ಮಾರ್ಗನ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಾವು ನೋಡ್ತಾ ಹೋಗ್ಬೇಕು ಏನೇನಾಗ್ತದೆ ಅಂತ. ಈ ರೇಷ್ಯಗಳು ಪ್ರತಿ ಸಮಯನೂ ಅನ್ನತ್ತೆ ಅಲ್ವಾ, ಬದಲಾಗ್ತಾನೆ ಇರುತ್ತೆ ಅಲ್ವಾ ಇದು ಜೀವದಲ್ಲಿ? ಹೌದು, ಯಾವ ರೀತಿ ನಾವು ಭಾವಗಳಲ್ಲಿ ಮಾಡ್ತಾ ಇದೆ, ಭಾವ ಪುರುಷಾರ್ಥ ಏನ್ ನಡೀತಾ ಇದೆ ಅಥವಾ ನಮ್ಮ ಪ್ರವೃತ್ತಿ ಏನ್ ನಡೀತಾ ಇದೆ, ಅದರ ಮೇಲೆ ಅದು ಬದಲಾಗ್ತಾ ಇರ್ತದೆ. ಒಂದೊಂದು ಅಂತರ್ಮೂರ್ತಕ್ಕೆ ಬದಲಾಗ್ತದೆ. ಉತ್ಕೃಷ್ಟ ಆತರ ಏನೂ ಇಲ್ಲ ಸಮಯ. ಉತ್ಕೃಷ್ಟ ಅಂದ್ರೆ ನರಕದ ಭಿಕ್ಷದಿಂದ 33,000 ಉತ್ಕೃಷ್ಟ ಪರಮ ಕೃಷ್ಣ ಲೇಷ ಇರಲಿಕ್ಕೆ ಸಾಧ್ಯ ಇದೆ. ಪರಮ ಕೃಷ್ಣ ಲೇಷ ಇದೆ ಇದು. ಪರಮ ಕೃಷ್ಣ ಲೇಷ ಇವಳೇ ನರಕದಲ್ಲಿ ಸರ್ವಾರ್ಥ ತಿಥಿಯೊಳಗೆ ಶುಕ್ಲ ಲೇಷ, ಪರಮ ಶುಕ್ಲ ಲೇಷ. ಅಲ್ಲಿ ಪರಮ ಇದ್ರೂ ಕೂಡ ಅರಿಹಂತರ ಪರಮ ಶುಕ್ಲ ಲೇಷ ಇದೆಲ್ಲ ಅದು ಸರ್ವಾರ್ಥ ಸಿದ್ಧಿದು ಬಹಳ ಕಡಿಮೆ ಇದೆ. ಸರ್ವಾರ್ಥ ಸಿದ್ಧಿಯ ಪರಮ ಶುಕ್ಲ ಬೇರೆ, ಅರಿಹಂತ ಭಗವಾನರ ಪರಮ ಶುಕ್ಲ ಬೇರೆ. ಕೃಷ್ಣ, ನೀಲ, ಕಾಪೋತ ಲೇಷದಲ್ಲಿ ಪರ್ಯಾಪ್ತಕರಲ್ಲಿ ಏನೇನಾಗ್ಬೋದು ನೋಡ್ರಿ. ಈ 3 ಲೇಷಗಳು ಎಲ್ಲೆಲ್ಲಿ ಇರ್ಬೋದು ಅಂತ ಭಾವಗಳನ್ನ ನೋಡ್ತಾ ನೋಡ್ತಾ ಗೊತ್ತಾಗ್ತದೆ. 1ರಿಂದ 4ನೇ ಗುಣಸ್ಥಾನ. ಹೌದು, ಔಪಶಮಿಕ ಭಾವಗಳಲ್ಲಿ ಯಾವ ಯಾವ ಭಾವಗಳು ಈ ಕೃಷ್ಣ, ನೀಲ, ಕಾಪೋತದ ಜೊತೆಗೆ ಇರಬಹುದು ಅಂದ್ರೆ ಒಂದು ಔಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಈ 3 ಲೇಷಗಳ ಜೊತೆಗೆ ಎಂದಿಗೂ ಕೂಡ ಔಪಶಮಿಕ ಚಾರಿತ್ರ ಭಾವ ಆಗುವುದಿಲ್ಲ. ತಿಳಿದು? ಜೀವ ಕೃಷ್ಣಲೇಷ, ನೀಲಲೇಷ, ಕಾಪೋತಲೇಷ 3ರಲ್ಲಿಯೂ ಸಹಿ ಆದ್ರೂ ಕೂಡ ಅಥವಾ ಒಂದು ಯಾವ್ದಾದ್ರೂ ಇದ್ರೂ ಕೂಡ ಅಲ್ಲಿ ಸಮ್ಯಕ್ತ ಭಾವ ಇರಬಹುದು. ಅದು ಕೂಡ ಪ್ರಥಮೋಪಶಮ ಸಮ್ಯಕ್ತ ಭಾವ ಇರ್ತದೆ.
ಅಂದ್ರೆ ದ್ವಿತೀಯೋಪಶಮದ ಲೆಕ್ಕ ತಗೊಳ್ಬಾರ್ದು. ಸಾಮಾನ್ಯ ರೂಪದಿಂದ ಏನು ಸಮ್ಯಕ್ತ ಭಾವ ಇದೆಯಲ್ಲ ಆ ಭಾವ ಇರ್ತದೆ. ಉಪಶಮ ಸಮ್ಯಕ್ತ್ವ ಇರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನರಕದಲ್ಲಿ ಕೂಡ ಸಮ್ಯಕ್ ದೃಷ್ಟಿ, ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇದೆ. ಅಲ್ಲಿ 3 ಅಶುಭ ಲೇಷ ಬಿಟ್ರೆ ಬೇರೆ ಯಾವ ಲೇಷನೇ ಇಲ್ಲ. ಇನ್ ತಿರ್ಯಂಚರಲ್ಲೂ ಇರ್ಲಿಕ್ಕೆ ಸಾಧ್ಯ, ಮನುಷ್ಯರಲ್ಲೂ ಇರ್ಲಿಕ್ಕೆ ಸಾಧ್ಯ. ಹೀಗೆ ಇನ್ ಕ್ಷಾಯಿಕ ಭಾವಗಳಲ್ಲಿ ಒಂದು ಸಮ್ಯಕ್ತ ಭಾವ ಇರಬಹುದು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಕೃಷ್ಣ ನೀಲ ಕಾಪೋದ ಇವುಗಳಲ್ಲಿಯ ಒಂದು ಲೇಷ ಇದೆ ಅಂತಂದ್ರೆ ದೇವಗತಿಯಲ್ಲಿ ಈ 3 ಲೇಷಗಳ ಪೈಕಿ ಯಾವ ಲೇಷ ಜೊತೆಗೆ ಕ್ಷಾಯಿಕ ಸಮ್ಯಕ್ತ ಇರಲಿಕ್ಕೆ ಸಾಧ್ಯ? 3 ದೇಶ ತೀರ್ಥ ದೇಶ ಜೊತೆ ಇರಬಹುದು. ದೇವಗತಿಯಲ್ಲಿ 3 ಪೈಕಿ ಯಾವುದರದ್ದು ಇರುವುದಿಲ್ಲ ಸಮ್ಯಕ್ತ. ಇನ್ನು ಇದು ಇದೆ ಅಂತಂದ್ರೆ ನರಕದ ಅಪೇಕ್ಷದಿಂದ ಇದೆ. ಇನ್ನು ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ನರಕದಲ್ಲಿ ಜೀವಗಳು ಇವೆ, ಅಲ್ಲಿ ಅಶುಭ ಲೇಷಗಳೇ ಇದೆ. ದೇವಗತಿಯಲ್ಲಿ ಅಂತೂ ಇಲ್ಲ. ತಿರ್ಯಂಚರಲ್ಲಿ, ಮನುಷ್ಯರಲ್ಲಿ ಕೂಡ ಕೃಷ್ಣ ಲೇಷೆಯ ಜೊತೆಗೆ ಇರೋದು ಕಠಿಣ. ಆದಾಗ್ಯೂ ಒಟ್ಟಾರೆಯಾಗಿ ನರಕದಲ್ಲಿ ಅಂತೂ ಇದೆ, ಅಶುಭ ಲೇಷಗಳ ಜೊತೆಗೆ ಕ್ಷಾಯಿಕ ಸಮ್ಯಕ್ತ ಇದೆ. ದೇವಗತಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ದೇವಗತಿಯಲ್ಲಿ ಭವನಾತ್ರಿಕೆಗಳಲ್ಲಿ ಜನ್ಮ ತಾಳುವಂತ ಜೀವರಿಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಈ ಅಶುಭ ಲೇಷಗಳಿರ್ತವೆ. ಆದ್ರೆ ಅಲ್ಲಿ ಯಾವುದೇ ಜೀವ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಹೋಗಿ ಹುಟ್ಟುವುದಿಲ್ಲ ಭವನಾತ್ರಿಕದಲ್ಲಿ. ಇನ್ನು ವೈಮಾನಿಕರಲ್ಲಿ ಹೋಗುವವರಿಗೆಲ್ಲ ಶುಭ ಲೇಷಗಳೇ ಇರ್ತವೆ. ಇದು ಹಾಗಾಗಿ ಕೃಷ್ಣನೀಲ ಕಾಪೋದದ ಮಾರ್ಗಣದಲ್ಲಿ ಕ್ಷಾಯಿಕ ಭಾವಗಳಲ್ಲಿ ನೋಡುವುದಾದ್ರೆ ಒಂದು ಸಮ್ಯಕ್ತ ಭಾವ ಇದೆ, ಕ್ಷಾಯಿಕ ಸಮ್ಯಕ್ತ. ಇನ್ ಜ್ಞಾನಗಳಲ್ಲಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಜ್ಞಾನ ಇರಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಹೆಚ್ಚಂದ್ರೆ 3 ಆಗ್ಬಹುದು. ಅದು ಸಮ್ಯಕ್ ದೃಷ್ಟಿ ಇದ್ರೆ, ಸಮ್ಯಕ್ತ್ವ ಉಳ್ಳ ಜೀವ ಇದ್ದರೆ 3 ಜ್ಞಾನ ಆಗಬಹುದು. ಹೇಳ್ತೀರಿ 5 ಸ್ವರ್ಗದಿಂದ ಜೀವ ಮನುಷ್ಯ ಗತಿಗೆ ಬರೋದು ಯಾವ ವೇಳೆದಾಗ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರ ಅಂದ್ರ ಆ ವೇಳೆದಾಗ ಭಾವ ಯಾವಾಗ ಅವ್ರಿ? ಶುಭ ಭಾವಗಳೇ ಇರ್ತಾವ. ಶುಭ 3 ಭಾವಗಳಿದಾವಲ್ಲ, ಅದರಲ್ಲಿ ಯಾವ್ದಾದ್ರು ಒಂದಿರ್ತದೆ. ಇನ್ ಮನುಷ್ಯರ ಅಪೇಕ್ಷಾದಿಂದ ಇದೆ ಅಂದ್ರೆ ಈ ಭಯಂಕರ ಘನಘೋರ ಯುದ್ಧಗಳನ್ನ ಮಾಡೋ ಪ್ರಸಂಗ ಇರ್ತದಲ್ಲ, ಆವಾಗ ಕ್ರೂರ ಪರಿಣಾಮಗಳು ಬರ್ತಾ ಇರ್ತವೆ. ಆವಾಗ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಸಮಯ ಇದ್ರೆ ಆವಾಗ ಈ ಕ್ರೂರ ಪರಿಣಾಮಗಳು ಕೃಷ್ಣ ಲೀಲ ಕಾಪೋದದಲ್ಲಿ ಯಾವ್ದಾದ್ರು ಆಗ್ಬಹುದು. ಬಹಳಷ್ಟು ಲೆಕ್ಕವಿಲ್ಲದಷ್ಟು ಜನ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಯುದ್ಧ ಮಾಡಿದ್ದಾರೆ. ರಾಮನು ಕೂಡ ಕ್ಷಾಯಿಕ ಸಮ್ಯಕ್. ಹೌದು, ರಾಮಚಂದ್ರ ಇದ್ರು, ಎಲ್ಲ ಇದ್ರು, ಸಾಕಷ್ಟು ಜನ ಯುದ್ಧ ಮಾಡಿದ್ದಾರೆ ಅಂತಂದ್ರೆ ಅವರು ಪ್ರೇಮ ಭಾವದಿಂದ ಏನು ಯುದ್ಧ ಅಂತ ಮಾಡಿಲ್ಲ, ಕ್ರೋಧದಿಂದನೇ ಯುದ್ಧ ಮಾಡಿದ್ದಾರೆ. ಹೌದೇನಿಲ್ಲ? ಹೌದ್ರಿ. ಹಾಗಾಗಿ ಅಲ್ಲಿ ಮನುಷ್ಯರಲ್ಲಿ ತಿರ್ಯಂಶರಲ್ಲಿಯೂ ಕೂಡ ಸಹಜವಾಗಿ ಅವರಿಗೆ ಸಿಟ್ಟು ಬರುವುದು ಸಹಜ ಇದೆ. ಸಿಟ್ಟು ಬಂದಾಗ ಅವರು ಎದುರಾಳಿ ಪಕ್ಷವನ್ನ ಓಡಿಸ್ಲಿಕ್ಕೆ ಏನಾದ್ರೂ ಮಾಡಬಹುದು. ತಿರ್ಯಂಚರು ಕೂಡ ಹೀಗಿದೆ. ಇನ್ ತಿರ್ಯಂಚರಲ್ಲಿ ಇನ್ನೊಂದು ವಿಶೇಷತೆ ನೋಡ್ಬೇಕು. ತಿರ್ಯಂಚರಲ್ಲಿ ಕರ್ಮಭೂಮಿಯ ತಿರ್ಯಂಚರಲ್ಲಿ ಯಾರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇಲ್ಲ. ಭೋಗಭೂಮಿಯಲ್ಲಿದ್ದಾರೆ. ಭೋಗಭೂಮಿಯಲ್ಲಿರೋವರಿಗಂತೂ ಕ್ರೂರ ಪರಿಣಾಮ ಆಗುವುದಿಲ್ಲ.
ಇಲ್ಲ ರೀ. ಅಲ್ಲಿ ಸಿಂಹ ಇದ್ರೂ ಕೂಡ ಅದು ವೆಜಿಟೇರಿಯನ್ ಆಗಿರ್ತದೆ, ಶಾಕಾಹಾರಿನೇ ಇರ್ತದೆ. ಹೌದ್ರಿ. ಹಾಗಾಗಿ ಅಲ್ಲಿ ಅಂತೂ ಈ ಪ್ರಶ್ನೆ ಇಲ್ಲ. ಇನ್ನು ಮನುಷ್ಯರಲ್ಲಿ ಯುದ್ಧ ಪ್ರಸಂಗಗಳಲ್ಲಿ ಅಸಂಯಮ ಇರುವ ಕಾರಣದಿಂದ ಈ ಅಶುಭ ಲೇಷಗಳಲ್ಲಿ ಯಾವುದಾದ್ರದ್ದು ಅವಲಂಬನೆ ತಗೋಬಹುದು ಅವರು. ಭಯಾಜಿ ಸಿಂಹ ಎಲ್ಲಿ ಶಾಕಾಹಾರಿ ಆಗಿರುತ್ತೆ ಭಯಾಜಿ? ಭೋಗ ಭೂಮಿಯಲ್ಲಿ ಇರುವಂತದ್ದು. ಓಹೋ. ಪಂಚಮ ಕಾಲದಲ್ಲಿ ಕೂಡ ಸಿಂಹ ಶಾಕಾಹಾರಿ ಇದೆ, ಪ್ರಯತ್ನ ಮಾಡಿದ್ರೆ ಆಗತ್ತೆ. ಈ 400 ವರ್ಷಗಳ ಹಿಂದೆ ಅಮರಚಂದ್ ದಿವಾನ ಅಂತ ಜಿಲೇಬಿ ಲಡ್ಡು ತಿನ್ಸಿದ್ದಾರೆ. ಅಂದ್ರೆ ನಾವು ಪ್ರಯತ್ನ ಮಾಡಿದರೆ ಸಿಂಹವನ್ನು ಶಾಕಾಹಾರಿ ಮಾಡಬಹುದು ಇದೇ ಪಂಚಮ ಕಾಲದಲ್ಲಿ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಭಯಾಜಿ ಹಂಗಾರೆ ಸಿಂಹ ಅದ್ರದ್ದು ಪ್ರವೃತ್ತಿ ಮಾಂಸ ತಿನ್ನೋದೇ ಅಲ್ವಾ? ಸೊ ಹಂಗಾಗಿ ಅದು ಹಿಂಗೆ ಚೇಂಜ್ ಮಾಡಕ್ಕಾಗತ್ತೆ ಅದ್ರದ್ದು? ಅದೇ ಅದನ್ನೇ ಹೇಳುದು, ಪ್ರಯತ್ನದಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಮರಚಂದ ದಿವಾನ, ಒಮ್ಮೆ ಅದೊಂದು ಶಾರ್ಟ್ಕಟ್ ದಲ್ಲಿ ಹೇಳ್ತೇನೆ. ಅವರು ಒಬ್ಬ ರಾಜನ ಮಂತ್ರಿ ಇದ್ರು. ಅವರ ಸಾತ್ವಿಕ ಜೀವನವನ್ನ ನೋಡಿ ಅಥವಾ ಸಾತ್ವಿಕ ಭಾವಗಳು ವಿಚಾರಗಳನ್ನ ದಿನಚರಿಯನ್ನ ನೋಡಿ ಸಹಿಸದಿರುವ ಅನ್ಯ ಮಂತ್ರಿಗಳು ಅವರನ್ನ ರಾಜಭ್ರಷ್ಟನನ್ನಾಗಿ ಮಾಡಿ ರಾಜದಂಡನೆಗೆ ಗುರಿ ಮಾಡಿ ಅವರು ಹೇಳಿದಂತೆ ಕೇಳಿಸುವಂತ ಪ್ರವೃತ್ತಿ ಮಾಡಿಸಬೇಕು, ಅವನು ತನ್ನ ಅಹಿಂಸಾ ಧರ್ಮದಲ್ಲಿ ತಪ್ಪಬೇಕು, ಅದಕ್ಕೆ ರಾಜದಂಡನೆ ಗುರಿ ಆಗಬೇಕು ಅನ್ನುವಂತ ಇಚ್ಛೆಯಿಂದ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟಿರ್ತಾರೆ ಅವನಿಗೆ, ಅಮರಚಂದ್ ದಿವಾನನಿಗೆ. ಅದಕ್ಕೊಂದು ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ರಾಜನನ್ನ ಹೆಂಗೋ ಮನವೊಲಿಸಿ ಒಂದು 15-20 ದಿನ ಎಲ್ಲೋ ಒಂದು ಬೇರೆ ಕೆಲಸದ ನಿಮಿತ್ತ ಹೋಗುವಂತೆ, ಅಥವಾ ರಾಜನಿಗೆ ಅಂತ ಒಂದು ಕೆಲಸ ಬರ್ತದೆ, ಹೋಗ್ತಾನೆ. ಆವಾಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಡ್ತಾರೆ. ಉಳಿದ ಮಂತ್ರಿಗಳೇ ಸಲಹೆ ಕೊಡೋದು ಇದನ್ನ ನೋಡಿ, ಅಮರಚಂದ್ ದಿವಾನರಿಗೆ ಈ ಸಿಂಹ ಇದಾವಲ್ಲ, ಇವುಗಳನ್ನ ನಿಮ್ಮ ಫೇವರೇಟ್ ಸಿಂಹ ಇದಾವು, ಅವುಗಳನ್ನ ನೀವು ಬರೋವರೆಗೂ ಜೋಪಾನ ಮಾಡುವಂತೆ, ಸಂರಕ್ಷಣೆ ಮಾಡುವಂತೆ ಅವ್ರಿಗೆ ಅಮರಚಂದ್ ದಿವಾನನಿಗೆ ಜವಾಬ್ದಾರಿ ಕೊಡಿ ಅಂತ ಹೇಳ್ತಾರೆ. ಅವಾಗ ಅಮರಚಂದ್ ದಿವಾನನ್ಗೆ ಆಯ್ತು, ಅದು ಅವನು ಒಳ್ಳೆ ವ್ಯಕ್ತಿ ಇದ್ದಾನೆ, ಅವನಿಗೆ ಕೊಡೋಣ ಅಂತ ರಾಜನ ವಿಚಾರ ಮಾಡಿ 15-20 ದಿನ ಸಿಂಹ ಒಳ್ಳೆ ಆರೋಗ್ಯದಿಂದ ಇರುವಂತೆ ನೋಡ್ಕೋ ಅಂತ ಹೇಳಿ ಹೋಗ್ತಾನೆ. ಇವನು ಕೂಡ ಹೂ ಅಂದು ಬಿಡ್ತಾನೆ. ರಾಜ ಹೇಳಿದಾನೆ ಇಲ್ಲ ಅನ್ಲಿಕ್ಕೂ ಆಗೋದಿಲ್ಲ. ಇನ್ನು ಉಳಿದವರಿಗೆಲ್ಲ ಖುಷಿ ಆಗ್ತದೆ, ಇವ್ ಸಿಂಹಕ್ಕೆ ಮಾಂಸವನ್ನೇ ತಿನ್ನಿಸ್ಬೇಕಲ್ಲ, ಹೆಂಗ್ ತಿನ್ನಿಸ್ತಾನೆ ನೋಡುನು, ಇವನ ಅಹಿಂಸಾ ವೃತ್ತಿಯಲ್ಲಿ ಹೋಗ್ತೈತೆ ನೋಡುನು ಅಂತ ಖುಷಿಯಾಗಿರ್ತಾರೆ. ಆವಾಗ ಅಮರಚಂದ್ ದಿವಾನ ಏನ್ ಮಾಡ್ತಾನೆ, ಸಿಂಹದ ಏನು ಪಂಜರಗಳಿರ್ತವ ಅವನು ಏನ್ ಸಾಕಿದ್ರಲ್ಲ ಅವರು, ನೋಡಿ ನಾವೆಲ್ಲ ನಾಯಿ ಬೆಕ್ಕುಗಳನ್ನ ಸಾಕ್ತೇವೆ, ಅವಾಗ ಸಿಂಹ ಹುಲಿಗಳನ್ನ ಸಾಕ್ತಿದ್ರು, ಆನೆಗಳನ್ನ ಸಾಕ್ತಿದ್ರು. ಅಂತ ಶೂರವೀರರ ನಾಡು ನಮ್ದು. ಬೆಕ್ಕು ನಾಯಿ ಸಾಕುವ ಪದ್ಧತಿ ಇದು ಯುರೋಪಿಯನ್ ಕಲ್ಚರ್ ಇದೆ, ನಮ್ದಲ್ಲ, ನೆನ್ಪಿಟ್ಕೊಳ್ಳಿ. ನಮ್ದು ಏನಿದ್ರು ಸಿಂಹದ ಜೊತೆ ಆಟ ಆಡುವ ನಾಡು ನಮ್ದು. ಅಂಥ ನಾಡಿನಲ್ಲಿರುವ ನಾವುಗಳು ಹೇಗಿರ್ಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ಅಮರಚಂದ್ ದಿವಾನ್ ಏನ್ ಮಾಡ್ತಾನೆ, ಸಿಂಹದ ಮುಂದೆ ಆಗೇನು ಕಬ್ಬಿಣದ ಸೆಳೆಗಳನ್ನ ಹಾಕಿದ್ರಲ್ಲ ಅದ್ರ ಮುಂದೆ ಹೋಗಿ ನಿಂತ್ಕೋತಾನೆ. ಏನ್ ಮಾಡ್ತಾನೆ, ವಿಚಾರ ಮಾಡ್ತಾನೆ, ಮನೆಯಲ್ಲಿ ಹೇಳ್ತಾನೆ ಎಲ್ಲರಿಗೂ, ಈಗ ಸಿಂಹಕ್ಕೆ ಊಟ ಮಾಡೋದಿದೆ, ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಅಂತ ಹೇಳಿ ಮಾಡಿದ ಊಟಕ್ಕೆ ತಯಾರು ಮಾಡಿ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಒಂದು ಬುಟ್ಟಿಯಲ್ಲಿ, ನಮ್ ಕಡೆ ಬುಟ್ಟಿ ಅಂತೇಳಿ ದೊಡ್ಡ ಪಾತ್ರೆ ಅಂತ ತಿಳ್ಕೊರಿ, ಪಾತ್ರೆಯಲ್ಲಿ ಅನ್ನವನ್ನ ಮಾಡ್ತಾರೆ. ಅನ್ನವನ್ನು ಮಾಡಿ ರುಚಿಕರ ಆಗುವಂತ ಅದಕ್ಕೆ ಏನ್ ಸಾಂಬಾರು ಪದಾರ್ಥಗಳು ಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಅದ್ರ ಮುಂದೆ ಬುಟ್ಟಿ ಇಟ್ಟು ಸರಿಸ್ತಾರೆ. ಅದು ತಿನ್ನೋದಿಲ್ಲ, ಅದು ಸಿಂಹ ಇದೆ, ಅನ್ನವನ್ನು ಹೇಗೆ ತಿಂತಿತ್ತು. ಆಮೇಲೆ ತಿನ್ನೋದಿಲ್ಲ, ಒಂದಿನ ಆಯ್ತು, ವಾಪಸ್ ಬರ್ತಾನೆ. ಮತ್ತೆ 2ನೇ ದಿನ ಮತ್ತೊಂದು ಪಕ್ವಾನ್ ಮಾಡ್ಕೊಂಡು ಹೋಗ್ತಾನೆ, ರುಚಿ ರುಚಿಯಾದ ಪಕ್ವಾನ್ ಲಡ್ಡು ಮಾಡಿಸ್ಕೊಂಡು ಹೋಗ್ತಾನೆ. ಅದನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಸರಿಸ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದ್ರ ಮುಂದೆ ಕೊಡ್ತಾನೆ, ಅದು ಅವಾಗಲೂ ತಿನ್ನೋದಿಲ್ಲ. ಉಳಿದ ಮಂತ್ರಿಗಳಿಗೆ ಖುಷಿ ಆಗುತ್ತೆ, ಏನೋ
ಹೆಂಗರೆ ಮಾಡಿ ಹಿಂಸಾ ಸಿಂಹದ ಸಲುವಾಗಿದ್ರೆ ಇವ್ ಜೀವ ಬಲಿಘಾತ್ ಮಾಡಬೇಕು, ಇವ ಹಿಂಸಾನುರತೆ ಒಂದು ಹಾಳಾಗ್ಬೇಕು ಅನ್ನೋ ಖುಷಿ ಇರ್ತದೆ ಎಲ್ಲರಿಗೂ. ಅದಕ್ಕೆ ಅವನ್ ಸಂಕಲ್ಪ ಇರ್ತದೆ. ಅವನ್ ಸಂಕಲ್ಪ ಹೆಂಗಿದೆ ಹಂಗಿದ್ರೆ ನಮ್ದು ಕೂಡ ಇವತ್ತಿಗೂ ಅಂತಹ ವಿಷಯ ಆಗ್ತದೆ. ನಮ್ ಸಂಕಲ್ಪ ಅಷ್ಟು ಗಟ್ಟಿ ಇರೋದಿಲ್ಲ ಅಂತ ನಮ್ಗ ಇಂಥ ಪರಿಸ್ಥಿತಿಗಳಿರೋದು. ಅವ ಏನ್ ಮಾಡ್ತಾನೆ, ಎರಡನೇ ಧ್ಯಾನ ಹೇಳ್ತಾನ, ಅದಕ್ಕೆ ಹೇಳಿ ಬರ್ತಾನೆ, ನೋಡಪ್ಪ ನಿನ್ನ ಜವಾಬ್ದಾರಿ ನನಗಿದೆ, ರಾಜ ನಿನ್ನ ಜವಾಬ್ದಾರಿ ನನಗೆ ಒಪ್ಸಿದಾನೆ. ನೀನ್ ಅವನಿಗೆ ಇಷ್ಟವಾದ ಸಿಂಹಗಳಲ್ಲಿ ಒಬ್ಬ ಸಿಂಹ ಇದಿ, ಅದಕ್ಕೆ ನಿನಗೇನಾರ ಆಯ್ತು ಅಂದ್ರೆ ನಾನು ಉಳಿಯಂಗಿಲ್ಲ. ವಿಚಾರ ಮಾಡು, ಅನ್ನ ತಿನ್ನು, ಲಡ್ಡು ತಿನ್ನು, ನಿನ್ಗೆ ಏನ್ ಬೇಕು ಪಕ್ವಾನ್ ಬೇಕು ಎಲ್ಲಾ ಮಾಡಿಸ್ಕೊಂಡ್ ತಂದು ಕೊಡ್ತೀನಿ, ತಿನ್ನು, ನಿನ್ಗೆ ಎಷ್ಟು ಬೇಕು ಅಷ್ಟು ತಿನ್ನು, ಕರೆ ನಿನಗ್ ನಾ ಮಾಂಸಾಹಾರ ತಂದು ಕೊಡಂಗಿಲ್ಲ ಅಂತ ಹೇಳ್ತಾನೆ ಎರಡನೇ ದಿನ. ಇಂತ ಸಿಂಹಕ್ಕೇನು ಅದ್ರದ್ದೇನು ಅದಕ್ಕೆ ಬೇಕಾದಂಶ ಸಾಕದಕ್ಕೆ. ಒಂದು ನೋಡ್ರಿ, ಮೊನ್ನೆ ಊಟ ಮಾಡಿದೆ, ಅದು ನಿನ್ನೆ ಊಟ ಮಾಡ್ಲಿಲ್ಲ, ಇವತ್ತು ಊಟ ಮಾಡ್ಲಿಲ್ಲ, ಮತ್ ವಾಪಸ್ ಬರ್ತಾನೆ ಮನೆಗೆ. ಮೂರನೇ ದಿನ ಜಿಲೇಬಿ ಮಾಡಿಸ್ತಾನೆ, ಕೆಂಪು ಕಾಣೋ ತರ ಜಿಲೇಬಿ ಮಾಡಿಸ್ತಾನೆ, ಲಡ್ಡು ಮಾಡಿಸ್ತಾನೆ, ಎಲ್ಲಾ ಬುಟ್ಟಿಗಳನ್ನು ತಗೊಂಡು ಹೋಗ್ತಾನೆ. ಮತ್ತೆ ಅದ್ರ ಮುಂದೆ ಸರಿಸ್ತಾರೆ ಬೆಳಿಗ್ಗೆ. ಮೂರನೇ ದಿನ ಇದೆ ಅಂದ್ರೆ ಆಕ್ಚುಲಿ ಇದು 4ನೇ ದಿನ, ಯಾಕಂದ್ರೆ ಮೊನ್ನೆ ಊಟ ಮಾಡಿರ್ತದೆ ಅದು, ಇವತ್ತು 4ನೇ ದಿನ ಇದೆ. ದಿನ 3 ಕರೆ ಟೈಮಿಂಗ್ 4 ದಿನಗಳಷ್ಟಾಗಿರ್ತದೆ. ಅಂದ್ರೆ ಆ ದಿನಾನು ಕೂಡ ಹೇಳ್ತಾನೆ, ಇವ್ರಿಗೇನ್ ಅಲ್ಲೇನ ಸಿಂಹದ ದ್ವಾರಕ್ಕೇನೆ ಇಬ್ರು ಕಾವಲುಗಾರ ಇರ್ತಾರಲ್ಲ, ಅವ್ರಿಗೆ ನಗು ಬರ್ತಿರ್ತದೆ ಇವನು ಹುಚ್ಚಾಟವನ್ನು ನೋಡಿಕೊಂಡು. ಸಿಂಹ ಎಂದರೆ ಜಿಲೇಬಿ ಉಂಡಿ ತಿಂದಿದ್ದನೋ, ಏನು ಹುಚ್ಚು ನಮ್ ದಿವಾಣ ಅಂತ ಅನ್ಕೋತಿರ್ತಾರೆ ಅವ್ರು. ಅಂತ ನಿಂದಿರ್ತಾನೆ ಹೇಳ್ತಾನೆ, ಕೇಳಂಗಿಲ್ಲ. ಹಸಿದ ಸಿಂಹ 3 ದಿನದಿಂದ ಊಟ ಮಾಡಿಲ್ಲ. ಅವಾಗ ಹೇಳ್ತಾನೆ, ಬಾಗ್ಲಾ ತೆಗಿರಿ ಸಿಂಹದ್ದು ಅಂತ ಹೇಳ್ತಾನೆ ತನ್ನ ಜೊತೆ ಬಂದವ್ರಿಗೆ. ಅವ್ರಿಗೆ ಮೊದಲೇ ದಿಕ್ ತಪ್ಪಿರ್ತದೆ, ಇನ್ನೂ ಹುಚ್ಚಿಡ್ದಂಗ ಆಗ್ತದೆ. ನಾವೊಂದು ತೆಗಿಯಂಗಿಲ್ಲ, ಇದು ನನ್ನ ಆದೇಶ ತೆಗಿಬೇಕಂತ ಹೇಳ್ತಾನೆ. ಬಾಗ್ಲ ತೆಗಿತಾನೆ, ಸಿಂಹದ ಬಲ್ಲಿ ಪಂಜರ ಇರ್ತದಲ್ಲ ಒಳಗಡೆನೆ ಹೋಗ್ತಾನೆ. ಅದ್ ಮೊದ್ಲೇ 3 ದಿನ ಊಟ ಮಾಡಿಲ್ಲ, ಒಳಗಡೆ ಹೋಗಿ ನಿಂತ್ಕೋತಾನೆ. ಅದ್ರ ಮುಂದೆ ಹೇಳ್ತಾನೆ, ನೋಡು ಮೃಗರಾಜ, ನೀ ಕಾಡಿಗೆ ರಾಜ ಇರ್ಬೋದು, ಆದ್ರೆ ನಿನ್ನ ಆದೇಶ ನಾ ಪಾಲಿಸಂಗಿಲ್ಲ. ಯಾಕೆ ಪಾಲಿಸಂಗಿಲ್ಲ ಅಂದ್ರೆ ನಾ ಮನುಷ್ಯ ಇದ್ದೇನೆ. ನಿಂದ ಆಹಾರ ಮಾಂಸಾಹಾರ ಇರ್ಬೋದು, ಆದ್ರೆ ನನ್ನ ಆಹಾರ ಶಾಕಾಹಾರ ಇದೆ. ನಾ ನಿನಗೆ ಲಡ್ಡುನ ಕೊಡವ್, ನಾ ನಿನಗೆ ಜಿಲೇಬಿನ ಕೊಡವ್, ನಾ ನಿನಗ ಅನ್ನನ ತಿನ್ಸವ್, ನಾ ಏನ್ ಊಟ ಮಾಡ್ತೀನಲ್ಲ ಅದನ್ನ ನಿನಗ್ ಕೊಡವ್. ನಿನಗ್ ಬೇಕಂತ ಹೇಳಿ ನಾ ಇನ್ನೊಂದು ಜೀವಘಾತ ಮಾಡಂಗಿಲ್ಲ. ನಿನಗ ಅಷ್ಟು ಮೀರಿ ನಿನಗ ನಿಂದ ಹಠ ಅನ್ನೋದು ಇದ್ರ ನನ್ನ ಭಕ್ಷಣೆ ಮಾಡು, ಆದ್ರೆ ನಾನ್ ನಿನಗ್ ಬೇರೆ ತಂದು ಕೊಡವಿಲ್ಲ ಅಂತ ಹೇಳಿ ಹೋಗಿ ಮುಂದ ನಿತ್ಯ ನಮೋಕಾರ ಮಂತ್ರ ಜಪ ಮಾಡ್ಕೋತ ನಿತ್ಯ ಬಿಡ್ತಾನ. ಹಸಿದಿದ ಸಿಂಹ ಬಂದ್ ಸುತ್ತಮುತ್ತಲು ಮೂಷ್ಟು ವಾಸನೆ ನೋಡ್ತಾ ಇದೆ. ಅವ ತಂದೇನ್ ನಮೋಕಾರ ಮಂತ್ರದ ಇವ್ರೆಲ್ಲಾ ಹೊರಗಡೆ ನಿಂತವ್ರೇನ್ ಒಟ್ಟ ಕಣ್ಣು ಮುಸ್ಕೊಂಡ್ ಇನ್ನೆಲ್ಲಾ ದೇವಾನಂದ್ ಕತೆ ಮುಗೀತು ಅಂತ ಹೇಳಿ ಕಣ್ಣು ಮುಸ್ಕೊಂಡ್ ಅಳುದು ಖರೀದು ಮಾಡ್ಕೊ ಶುರು ಮಾಡಿರ್ತಾರ. ಆದ್ರೆ ಒಳಗಡೆ ನಾವೇನ್ ನಿಂತಿರ್ತಾನಲ್ಲ ಅಲ್ಗಾಡಿರಂಗಿಲ್ಲ. ಸ್ವಲ್ಪ 10-15 ನಿಮಿಷ ಆದ್ಮೇಲೆ ಕಣ್ಬಿಟ್ಟು ನೋಡ್ತಾನೆ ಸಿಂಹ. ಅವಂದೆಲ್ಲ ಸುತ್ತಮುತ್ತಲು ಏನು ನೋಡಿ ಒಂದ್ ತಿನ್ನೋರ್ಗತ್ಲೆ ಬಂದು ಶಾಂತ ಆಗಿ ಅವನೇನಲ್ಲಿ ಲಡ್ಡು ಮತ್ತೆ ಜಿಲೇಬಿ ಇಟ್ಟಿರ್ತಾನಲ್ಲ, ಆ ಜಿಲೇಬಿಯನ್ನ ತಿಂತಾ ಇರ್ತದೆ. ಅದನ್ನ ನೋಡಿ ಎಲ್ಲರಿಗೂ ಹುಚ್ಚಿಡ್ದಂಗ ಆಗ್ಬಿಡ್ತದೆ. ಇದು ಅಕ್ಷರಶಃ ಪಂಚಮ ಕಾಲದಲ್ಲಿ ಕೇವಲ 400 ವರ್ಷಗಳ ಹಿಂದೆ ಆದಂತಹ ಘಟನೆ. ತಿಳಿದ್ರಿ? ಆದ್ರೆ ಅಷ್ಟ ನಮ್ಗ್ ಇದ್ಬೇಕಲ್ಲ ಬಯ್ಯಾಜಿ, ಹಸದ ಹುಲಿ ಈಗ ಸಿಂಹದ ಹತ್ರ ನಿಂತ್ಕೊಳಕ್ಕೆ. ಸಿಂಹದ ಹತ್ರ ಹೋಗಿ ನಿಲ್ಬೇಡ್ರಿ, ನಮ್ಮಷ್ಟಕ್ಕೆ ನಾವು ಗಟ್ಟಿ ಇದ್ರೆ ಸಾಕಾಗಿದೆ ಇಲ್ಲಿ. ಹಾ ಬಯ್ಯಾಜಿ, ಹಾ ಅದಕ್ಕೆ ಸಂಕಲ್ಪ ಪಕ್ಕ ಇತ್ತು ಅಂದ್ರ ನಮ್ಮನ್ನ ಯಾರು ಅಲುಗಾಡಿಸೋದಕ್ಕಾಗೋದಿಲ್ಲ. ಈ ಒಂದೊಂದು ರಥದಲ್ಲಿ ಪ್ರಸಿದ್ಧರಾದವರು, ಅಂಗಗಳಲ್ಲಿ ಪ್ರಸಿದ್ಧರಾದವರು, ಅವ್ರು ಯಾವ ಕಾರಣದಿಂದ ಪ್ರಸಿದ್ಧ ಆದ್ರು ಅವ್ರ ಸಂಕಲ್ಪ ಪಕ್ಕ ಇತ್ತು. ನಮ್ದು ಹೆಂಗಿದೆ, ಬ್ಯಾಲೆನ್ಸಿಂಗ್ ಇದೆ. ಹಿಂಗಾದ್ರೆ ಹಿಂಗ್ ಮಾಡುದು, ಹಿಂಗಾದ್ರೆ ಹಿಂಗ್ ಮಾಡುದು. ನಾವು ರಥ ತಗೊಳಗ ಮೊದಲು ಹೆಂಗ್ ತಗೊಂಡಿರ್ತೇವು, ನನಗೆ ಹಿಂಗಿದ್ರೆ ಹಿಂಗ್ ನಡೀತದೆ, ಹಿಂಗಿದ್ರೆ ಹಿಂಗ್ ನಡೀತದೆ, ಹಿಂಗಿದ್ರೆ ಹಿಂಗ್ ನಡೀತದೆ ಅನ್ಕೊಂಡೆ ಮೊದಲು ಅದ್ರೊಳಗೆ ಲೂಸ್ ಮಾಡಿನೇ ತಗೊಂಡಿರ್ತೇವೆ. ಹಂಗಾಗಿ ನಮ್ಮ ಸರಿ, ಈಗ ಎಲ್ಲಿಗೆ ಬಂತು ನಮ್ದು?
ಅಂದ್ರೆ ನಮ್ದು ಕಲ್ಯಾಣ ಹೆಂಗಾಗ್ತದೆ ಅಂದ್ರೆ ನಮ್ಮ ಸಂಕಲ್ಪ ನಾವು ಎಷ್ಟು ಪಕ್ಕಾ ಇದ್ದೇವೆ. ಸ್ವಲ್ಪ ಇರ್ಲಿ, ಅದು ಸ್ವಲ್ಪ ಇದ್ರೂ ಪಕ್ಕಾ ಇರ್ಬೇಕು ಡೆಫಿನೆಟ್ಲಿ. ಯಾವ ಕಾರಣಕ್ಕೂ ಅದು ಬಿಡ್ತೇವೆ ಅನ್ನೋ ಮಾತು ಬರಕೂಡ್ದು. ನಮ್ಮಿಂದ ಅದು ಅಗದಿ ಚಿಕ್ಕದಿದ್ರು ಕೂಡ, ಅವನದೇನು ದೊಡ್ಡದಿರುತ್ತಾ ಇಲ್ಲ, ಅವನು ಕೂಡ ರಾಜ ದರ್ಬಾರ್ ಮಾಡ್ತಿದ್ದ, ದಿವಾನ್ ಇದ್ದ, ಮಂತ್ರಿ ಇದ್ದ, ನುಸ್ತಾ ಶಾಕಾಹಾರದ ಸಂಕಲ್ಪ ಇತ್ತವನು. ಆ ಶಾಕಾಹಾರದ ಸಂಕಲ್ಪವನ್ನ ಅವನಿಗೆ ಸಿಂಹವನ್ನ ಜಯಿಸುವಂತ ಶಕ್ತಿ ಕೊಡ್ತು. ಇದು ವಿಶ್ವಾಸ. ತಿಳಿತ್ರಿ? ಕ್ಷಯೋಪಶಮಿಕ ಭಾವಗಳಲ್ಲಿ 3 ಅಂದ್ರೆ ಕೃಷ್ಣ ನೀಲ ಕಾಪೋದ ಲೇಷಗಳಲ್ಲಿ ಜ್ಞಾನ ಇದ್ರೆ 3 ಜ್ಞಾನ ಇರಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಯಾವ್ಯಾವ ಗತಿಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಇದು? ಮತಿ ಜ್ಞಾನ, ಶುದ್ಧ ಜ್ಞಾನ, ಅಜ್ಞಾನ ಭಾವ ಇದ್ರೆ 3 ಅಜ್ಞಾನ ಭಾವಗಳಿರ್ಬಹುದು ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ. ಜ್ಞಾನ ಭಾವ ಇದ್ರೆ ಅದು ಸಮ್ಯಕ್ ದೃಷ್ಟಿಗಳ ಅಪೇಕ್ಷಾದಿಂದ. ಅಜ್ಞಾನ ಭಾವ ಇದ್ರೆ ಅದು ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ. ಇನ್ ದರ್ಶನಗಳಲ್ಲಿ ಹೆಚ್ಚಂದ್ರೆ 3 ದರ್ಶನ ಭಾವಗಳಿರ್ಬಹುದು. ಚಕ್ಷು ದರ್ಶನ ಭಾವ, ಅಚಕ್ಷು ದರ್ಶನ ಭಾವ, ಅವಧಿ ದರ್ಶನ ಭಾವ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರುತ್ತವೆ. ಇನ್ ಸಮ್ಯಕ್ತ ಭಾವ ಕೃಷ್ಣ ನೀಲ ಕಾಪೋತ ಲೇಷ ಮಾರ್ಗಣದಲ್ಲಿ ಕ್ಷಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು ಸಮ್ಯಕ್ ದೃಷ್ಟಿಗಳ ಅಪೇಕ್ಷಾದಿಂದ. ಆದರೆ ಕ್ಷಯೋಪಶಮಿಕ ಸಂಯಮ ಆಗಲಿ ಚಾರಿತ್ರ ಆಗಲಿ ಇರುವುದಿಲ್ಲ. ಯಾಕೆಂದ್ರೆ ಈ 3 ಲೇಷಗಳು, ಅಶುಭ ಲೇಷಗಳು ಕೇವಲ ಅಸಂಯಮದ ಜೊತೆಗೆ ಮಾತ್ರ ಇರ್ತವೆ. ಸಂಯಮದ ಜೊತೆಗೆ ಆಗಲಿ ಚಾರಿತ್ರದ ಜೊತೆಗೆ ಆಗಲಿ ಇರುವುದಿಲ್ಲ. ಆಮೇಲೆ ಔದೈಕ ಭಾವಗಳಲ್ಲಿ ಈ ಕೃಷ್ಣನೀಲ ಕಾಪೋದ ಲೇಷಗಳು ಗತಿ ಔದೈಕ ಭಾವದ ಅಪೇಕ್ಷಾದಿಂದ 4 ಗತಿಗಳಲ್ಲಿ ಇರುತ್ತವೆ. ದೇವಗತಿಯಲ್ಲಿ ವೈಮಾನಿಕ ದೇವರಲ್ಲಿ ಅಶುಭ ಲೇಷಗಳು ಇರುವುದಿಲ್ಲ. ಆದರೂ ಗತಿ ದೇವಗತಿ ಅಪೇಕ್ಷಾದಿಂದ ಭವನತ್ರಿಕರಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭ ಲೇಷಗಳು ಆಗಲು ಸಾಧ್ಯ ಇರುವುದರಿಂದ ಅದನ್ನು ದೇವಗತಿಯ ಲೆಕ್ಕದಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಉಳಿದ 3 ಗತಿಗಳಲ್ಲಿ ಅಂತೂ ಇವು ಇದ್ದೇ ಇದೆ. ದೇವಗತಿಯ ಭವನತ್ರಿಕರ ಅಪೇಕ್ಷವನ್ನ ಹಿಡ್ಕೊಂಡು 4 ಗತಿಗಳಲ್ಲಿ ಈ ಕೃಷ್ಣನೀಲ ಕಾಪೋತ ಲೇಷಗಳು ಕಂಡು ಬರ್ತವೆ. ಕಷಾಯಗಳು ಕ್ರೋಧ, ಮಾನ, ಮಾಯಾಲೋಹ 4 ಕಂಡು ಇರುತ್ತವೆ. ವೇದಗಳಲ್ಲಿ 3 ತ್ರಿವೇದ, ಪುರುಷ ವೇದ, ನಪುಂಸಕ ವೇದ. ಆಮೇಲೆ ಮಿಥ್ಯಾದರ್ಶನ, ಮಿಥ್ಯಾ ದೃಷ್ಟಿ ಜೀವರ ಅಪೇಕ್ಷದಿಂದ ಇದಲ್ಲೂ ಸಾಧ್ಯ. ಅಂದ್ರೆ ಈ ಲೇಷಗಳದ್ದು 4 ಗುಣಸ್ಥಾನಗಳಲ್ಲಿ ಇರುವುದರಿಂದ 1 ಮತ್ತು 1ನೇ ಗುಣಸ್ಥಾನದಲ್ಲಿ ಇರುವವರ ಅಪೇಕ್ಷದಿಂದ ಮಿಥ್ಯಾದರ್ಶನ ಇದೆ. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಭಾವ ಇದೆ. ಸಂಯಮಿಗಳಲ್ಲ ಇವರು, ಈ ಲೇಷಾಧಾರಿಗಳು ಯಾರು ಸಂಯಮಿಗಳಲ್ಲ. ಆಮೇಲೆ ಅಸಿದ್ಧತ್ವ ಇದೆ, ಸಿದ್ಧರಾಗಿಲ್ಲ. ಲೇಷಾದಲ್ಲಿ ಕೃಷ್ಣ ನೀಲ ಕಾಪೋತ. ಎಷ್ಟು 4 ಅಂತ ಕೊಟ್ಟಿದ್ರಲ್ಲ ಭಯ, ಅದು ಯಾವುದು? 3 ತಗೋದು. ಲೇಷ 3 ಸ್ವಕೀಯ ಒಂದೇ ಅಂತ ತಗೋಬೇಕು. ಅದನ್ನ ಲೇಷ ಒಂದು ಮಾಡ್ಕೊಳ್ಳಿ. ಎಲ್ಲ ಸೇರಿಸಿ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾನು ಸೇರಿಸಿ ಎಷ್ಟಾಗತ್ತೆ ನೋಡಿ. ಔಪಶಮಿಕದಲ್ಲಿ 1, ಕ್ಷಾಯಿಕದಲ್ಲಿ 1, ಜ್ಞಾನ 3, ಅಜ್ಞಾನ 3, ದರ್ಶನ 3, 9 5 ಲಬ್ಧಿ, 14 1 ಸಮ್ಯಕ್ತ್ವ, 15 4 ಗತಿ, 19 4 ಕಷಾಯ, 23 3 ವೇದ, 26 1 28 30 31 ಲೇಷ 1 ತಗೋಬೇಕು. ಲೇಷ 1 ತಗೊಳ್ಳಿ. ಸ್ವಕೀಯ ಅಂತ ಹೇಳಿದಾರಲ್ಲ, ಅದು ಎಲ್ಲ ಸೇರಿ ಒಂದೇ. ಅದು ಈಗ
ಈಗ ಎಲ್ಲ ಸೇರಿಸಿ ಹೇಳಿ ಎಷ್ಟಾಯ್ತು? ಪಾರಿಣಾಮಿಕ ಭಾವಗಳಲ್ಲಿ 3 ಪಾರಿಣಾಮಿಕ ಭಾವಗಳು ಇರಲು ಸಾಧ್ಯ ಮಿಥ್ಯಾದೃಷ್ಟಿಗತ ಅಪೇಕ್ಷದಿಂದ. ಎಷ್ಟು? ಸರಿಯಾಗಿದೆ. ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. 4 ಬಂದ್ರು 1 ಹಾಕೋಬೇಕು. 30 ಒಂದು ಹಿಡ್ಕೊಂಡ್ರೆ 36 ಬರುತ್ತಾ? ಬರುತ್ತೆ. ಸರಿ. ಹೀಗೆ ಕೃಷ್ಣ ನೀಲ ಕಾಪೋದ ಲೇಷಗಳ ಭಾವಗಳು ಒಟ್ಟು ಈ ಮಾರ್ಗಣದಲ್ಲಿ 36 ಭಾವಗಳು ಆಗಲು ಸಾಧ್ಯ. ಇದು ಸಾಮಾನ್ಯ ಅಪೇಕ್ಷದಿಂದ. ತಿಳಿತು? ಬಯಜು ಅದು ಶಾಯಿಕ್ ಸಮ್ಯಕದ್ದು ಏನೋ ಒಂದು ಹೇಳಿಲ್ಲ. ಶಾಯಿಕ್ ಭಾವ ಅಂದ್ರೆ ಸಮ್ಯಕ್ ಅದು ಏನೋ ಕ್ಷಾಯಿಕ ಭಾವ ಇದ್ರಾಗ್ರಿ ಶಾಯಿಕ್ ಭಾವ ರೀ ಒಂದೇ ಇದ್ರಲ್ಲೇ ಸಮ್ಯಕತ್ವ ಅದೇನೋ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಶುಭಲೇಷ ಜೊತೆ ಇಲ್ಲಿ ನೋಡ್ರಿ, ಒಂದ್ ವೇಳೆ ನಮಗ್ ಅಡ್ವಾನ್ಸ್ ಆಗಿ ಸಿರಿಯನ್ ಶಾಯು ಬಂದಾಗಿತ್ತು, ನಾವ್ ಆಮೇಲೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದೆವು ಅಂತಂದ್ರ ಭೋಗ ಭೂಮಿಗೆ ಹೋಗಿ ಹುಟ್ಟವ್ರು. ಭೋಗ ಭೂಮಿ ಒಳಗೆ ಹುಟ್ಟುವಕ್ಕಿಂತ ಮುಂಚೆ ಇಲ್ಲಿ ಮರಣ ಆಗುವಾಗ ಕ್ಷಾಯಿಕ ಸಮ್ಯಕ್ತ್ವ ಇದ್ರೂ ನಮಗ ಕಾಪೋದ ಲೇಷ ಆಗ್ತದೆ. ಹಾಗಾಗಿ ಅದು ಒಂದು ಅಶುಭ ಲೇಷ. ಭೋಗ ಭೂಮಿಗೆ ಹೋಗಿ ಜನ್ಮ ತಾಳುವಾಗ ನಮಗೆ ಕಾಪೋದ ಲೇಷ ಆಯ್ತು ತಿರಿಯನ್ ಜಗತಿ ಅಪೇಕ್ಷಾದಿಂದ. ಇನ್ನು ನರಕಗತಿಯಲ್ಲಿ ಹೋಗುವಾಗ ಜೀವ ಕೂಡ ನರಕದಲ್ಲಿ ಎಲ್ಲಿ ಹೋದ್ರೂ ಕೂಡ ಅಶುಭ ಲೇಷಗಳೇ ಇರುವುದು. 3 ಲೇಷಗಳು ಬಿಟ್ಟರೆ ಬೇರೆ ಲೇಷನೇ ಇಲ್ಲ. ಅಲ್ಲಿ ಮೊದಲನೇ ನರಕದಲ್ಲಿ ಎಲ್ಲರೂ ಕೂಡ ನರಕಿ ಜೀವಗಳು. ಮುಂದಿನ ನರಕಗಳಲ್ಲಿ ಏನಂತೆ ಕ್ಷಾಯಿಕ ಸಮ್ಯಕ್ತ್ವ ಇಲ್ಲವೇ ಇಲ್ಲ ನರಕದಲ್ಲಿ. ಹಾಗಾಗಿ ನರಕದಲ್ಲಿ ಕೂಡ ಅಶುಭ ಲೇಷೆಯ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ ಆಯ್ತು. ಇನ್ ಮನುಷ್ಯರಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಯುದ್ಧ ಹೊಡೆದಾಟಗಳನ್ನೆಲ್ಲ ಮಾಡಬಹುದು, ಅಲ್ಲಿ ಕೂಡ ಅಶುಭ ಲೇಷ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ದೇವಗತಿಯಲ್ಲಿ ಅಶುಭ ಲೇಷೆಯ ಜೊತೆಗೆ ಇಲ್ಲ, ಕ್ಷಾಯಿಕ ಸಮ್ಯಕ್ತ್ವ ಇಲ್ಲ. ತಿಳಿದ್ರಿ? ಈಗ ಜಿನವಾಣಿ ಹೇಳಿ ಮುಂದೆ ಚರ್ಚೆ ಮಾಡೋಣ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನಮಣ ಹಾರಿ ಕಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯಝುಣಿಂ ಜೋ ಪಡಯಿ ಸುಣಯಿ ಮೈಯೇ ಧಾರಯಿ ನಾಣಂ ಸುಖಮನಂತಂ ಹರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.